ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಚ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ದಃ ಸ ಏವ ಸಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅರ್ಜುನನ ಪ್ರಶ್ನೆ ಇದ್ದದ್ದು, ಶಾಸ್ತ್ರದ ವಿಧಿಯನ್ನು ತೊರೆದು ಅಕಸ್ಮಾತು ತಿಳಿಯದೆ ಭಕ್ತಿಯಿಂದಲೇ ಏನಾದರೂ ಕರ್ತವ್ಯ ನಿರ್ವಹಿಸಿದರೂ ಅದಕ್ಕೆ ಫಲ ಇದೆಯೋ ಇಲ್ವೋ ಅಂತ. ಅದು ಯಾವ ರೀತಿಯ ವಿಭಾಗಗಳಲ್ಲಿ ಸೇರಿಕೊಳ್ಳುತ್ತೆ, ಸಾತ್ವಿಕ ಅಂತನೋ ರಾಜಸ ಅಂತನೋ ತಾಮಸ ಅಂತನೋ ಹೇಗೆ ಸ್ವೀಕರಿಸಬೇಕು? ಅದಕ್ಕೆ ಅವನು ಹೇಳ್ತಾನೆ, ಶ್ರದ್ಧೆ ಪ್ರಾಮಾಣಿಕವಾದರೆ ಸರಿ ಮಾಡಬೇಕು ಅಂತ ತನ್ನಿಂದ ತಾನೇ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ. ಅವನ ಶ್ರದ್ಧೆ ಸಾತ್ವಿಕ ಆಗಿಬಿಟ್ರೆ ಹೇಗೆ ಮಾಡಬೇಕು ಅಂತ ಕೇಳ್ತಾನೆ ಅವನು ಹೋಗಿ. ಮಾಡಿದರೆ ಏನಾದರೂ ಸಿಗುತ್ತೆ ಅಂತಿರುವವನಾದರೂ ಒಂದು ಸ್ವಲ್ಪ ಗೊತ್ತಾದರೆ ಸಹ ಕಷ್ಟರಲ್ಲೇ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮಾಡಿ ನಾನೇನನ್ನೋ ಗಳಿಸಬೇಕು, ಅದರಿಂದ ಇನ್ನೊಬ್ಬರ ಮುಂದೆ ನಾನು ದೊಡ್ಡವನು ಅಂತ ಅನಿಸಿಕೊಳ್ಬೇಕು, ಯಾರಿಗೋ ತೊಂದರೆ ಮಾಡಬೇಕು ಅಂತ ಇದ್ದಾಗ ಅವನು ಸರಿಯಾದದ್ದು ಹೇಗೆ ಅಂತ ಕೇಳುವ ಗೋಜಿಗೆ ಹೋಗೋದಿಲ್ಲ. ಅವನಿಗೊಂದು ಯಾವುದೋ ಒಂದು ಗುರಿ ಇರುತ್ತೆ, ಅದನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಡು ಮಾತಾಡ್ತಾನೆ. ಹಾಗಾಗಿ ಯೋ ಯಚ್ಛ್ರದ್ಧ ಸ ಏವ ಸಹ, ಒಳಗಿನಿಂದ ಅವನ ಶ್ರದ್ಧಾಮಯೋಯಂ ಪುರುಷಃ, ಒಟ್ಟು ಸ್ವಭಾವದ ಭಾಗವೇ ಆದ ಶ್ರದ್ಧೆ ಎನ್ನುವುದು, ಅದಕ್ಕೆ ಶ್ರದ್ಧಾಮಯ ಅಂತ ಕರೆದ್ರು ಜೀವನನ್ನು. ಅವನು ಶ್ರದ್ಧಾಮಯ, ಸ್ವಭಾವ ಮತ್ತು ಅವನು ಬೇರೆ ಅಲ್ಲ, ಶ್ರದ್ಧೆ ಮತ್ತು ಅವನು ಬೇರೆ ಅಲ್ಲ. ಅವನ ಒಳಗಿನಿಂದ ಸ್ವಭಾವ ಸಹಜವಾದ ಶ್ರದ್ಧೆ ಇದೆಯಲ್ವಾ, ಅದು 3 ಥರ ಇದೆ. ಅದು ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು ಅಂತ 3 ಥರ ಇದೆ. ಅಂದರೆ ನಾವು ಹೇಳುವುದುಂಟು, ಎಷ್ಟು ಹೇಳಿದರೂ ಅವನು ತಿದ್ದಿಕೊಳ್ಳುವುದೇ ಇಲ್ಲ, ಏನು ಮಾಡಿದರೂ ಅವನ ಆ ಗುಣವನ್ನು ಬಿಟ್ಟುಕೊಡಲ್ಲ. ಇದು ಯಾವುದು ಅಂದರೆ ಒಳಗಿನ, ಅಂದರೆ ಇದು ನಮಗೆ 2-3 ಘಟನೆಗಳಿಂದ ತಿಳಿಯುವುದು ಕಷ್ಟ ಆಗುತ್ತೆ. ಕಾಲಾಂತರದಲ್ಲೂ ಅವನ ಸ್ವಭಾವ ಹಾಗೇ ಇರುತ್ತದು. ನಾವು ಹೇಳುವುದುಂಟು, ಸುಟ್ಟರೂ ಹುಟ್ಟುಗುಣ ಹೋಗಲ್ಲ ಅಂತ. ಅದು ಇಂತಹ ಸ್ವಭಾವವನ್ನು ಕುರಿತು ಹೇಳುವಂಥದ್ದು. ಕೆಲವರಿಗೆ ಜಪ ಮಾಡಬೇಡ, ಪಾರಾಯಣ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಹೇಳಿದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಕೆಲವರಿಗೆ ಮಾಡು 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 ಅಂತ ಎಷ್ಟು ಹೇಳಿದ್ರು ಮಾಡುವುದೇ ಬೇಡ ಅಂತ ಅನಿಸ್ತಾ ಇರುತ್ತೆ. 2 ವಿಚಿತ್ರವಾದ ಸ್ವರೂಪಗಳು. ಅಂದರೆ ಅವಕಾಶ ಇದ್ದವನು ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ, ಯಾರಿಗೆ ಅವಕಾಶ ಇರಲ್ವೋ ಅವನಿಗೆ ಭಾರೀ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಯಾವುದೋ ಒಂದು ತಪ್ಪಿನ ಫಲವಾಗಿ ಅವನು ಇಂಟ್ರೆಸ್ಟ್ ಇದ್ದರೂ ಕೂಡ ಇಂಟ್ರೆಸ್ಟನ್ನು ವ್ಯಕ್ತಪಡಿಸಲಿಕ್ಕೆ ಬೇಕಾದ ವಾತಾವರಣ ಇಲ್ಲದೆ ಹುಟ್ಟುತ್ತಾನೆ. ಅದಕ್ಕೆ ಹಿಂದೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಬಿಜಾಯತೆ ಅಂತ ಹೇಳಿದ್ದು. ಅವನು ಈಗ ಪ್ರಾಮಾಣಿಕವಾಗಿ ಅದನ್ನು ತಿಳಿಯಬೇಕು, ಮಾಡಬೇಕು, ಕೇಳಬೇಕು, ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಅಭ್ಯಾಸದಲ್ಲಿ ಅಥವಾ ಅನುಷ್ಠಾನದಲ್ಲಿ ತರಬೇಕು ಅಂತ ಬಯಕೆ ಇರುವುದು ಹೌದಾದರೆ ಅವನಿಗೆ ಮುಂದೆ ಅಂಥದ್ದೇ ಒಳ್ಳೆಯ ವಾತಾವರಣ ಇರುವಂತಹ ಜಾಗ ಒದಗಿ ಬರುತ್ತೆ ಅನ್ನೋದನ್ನು ಹೇಳಿದ್ದು ಈ ಅರ್ಥದಲ್ಲಿ. ಹಾಗಾಗಿ ಅಂದರೆ ಆ ಸಂದರ್ಭದಲ್ಲಿ ಮಾಡಬೇಕು ಅಂತ ಆಸೆ ಇರುವುದು, ಆದರೆ ಮಾಡಲಿಕ್ಕೆ ಅವಕಾಶ ಸಿಗದೇ ಇರುವುದು, ಆಗಲೂ ಅವನು ತಾಳ್ಮೆಯಿಂದ ಇದ್ದರೆ ಮಾತ್ರ. ಅವನು ರಿವೋಲ್ಟ್ ಆದ, ಈ ಸಮಾಜವೇ ಸರಿ ಇಲ್ಲ, ಈ ಶಾಸ್ತ್ರವೇ ಸರಿ ಇಲ್ಲ, ಈ ದೇವರೇ ಸರಿ ಇಲ್ಲ, ಪ್ರಾಚೀನ ಶಿಕ್ಷಣದ ಪದ್ಧತಿಯೇ ಸರಿ ಇಲ್ಲ, ಅಥವಾ ಇನ್ನೇನೋ ಒಂದು ಒಟ್ಟು ಅದು ಎಲ್ಲಿಗೋ ಹೋಗುತ್ತೆ. ಅವರು ತಪ್ಪಲ್ಲ, ಅದು ಅವರಿಗೆ ಹಿಂದಿನಿಂದ ಬೋಧಿಸಿದ್ದೇ ಹಾಗೆ ಆದಾಗ ಅವನು ಅದೇ ತಪ್ಪು ಯೋಚನೆ ಮಾಡ್ತಾನೆ. ಅಂದರೆ ನಾವು ಶಿಕ್ಷಣ ಹೇಗೆ ಕೊಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ವಾ. ಹಾಗಾಗಿ ಮನೆಯಲ್ಲಿ ಸಹಜವಾಗಿ ಮನೆಯಲ್ಲಿ ಅಂಥದ್ದೇ ವಾತಾವರಣ. ಇವತ್ತೇನಾಗಿದೆ ಅಂದರೆ ಮನೆಯಲ್ಲಿ ಸ್ವಲ್ಪ ಸರಿಯಾದ ವಾತಾವರಣ ಇರುತ್ತೆ, ಹೊರಗೆ ಇದು ಪೂರ್ತಿ ತಪ್ಪೇ ಅಂತ ತೋರಿಸೋ ಇನ್ನೊಂದು ವಾತಾವರಣ ಇರುತ್ತೆ. ಸ್ವಲ್ಪ ತೋರಿಸಿದ್ರೇ ಕೆಟ್ಟದು ಬೇಗ ಅಂಟಿಕೊಳ್ಳುತ್ತೆ. ಸ್ವಲ್ಪ ಒಳ್ಳೆಯದನ್ನು ತೋರಿಸಿ ಹೆಚ್ಚು ಹಾಳಾದನ್ನು ತೋರಿಸಿದಾಗ ಮನಸ್ಸು ಎಲ್ಲಿ ಹೋಗಿ ಅಂಟಿಕೊಳ್ಳುತ್ತೆ? ಸಹಜವಾಗಿ ಅಸಡ್ಡೆಯ ಕಡೆಗೆ, ನಂಬಿಕೆ ಕಳೆದುಕೊಳ್ಳುವುದರ ಕಡೆಗೆ ಜಾರುತ್ತೆ. ಅಂದರೆ ಈ ರೀತಿ ಮನಸ್ಸನ್ನು ಹಾಳು ಮಾಡುವಂತಹ ಅನೇಕ ಥರದ ಚಿಂತನೆಗಳು ಇವತ್ತು ಗಾಢವಾಗಿ, ಅದು ಚಿಕ್ಕ ವಯಸ್ಸಿನಲ್ಲಿ, ಅದು ನಾಟಕದ ದಾರಿ. ಅಂದರೆ ಒಟ್ಟು ನಾನು ಹೇಳ್ತಾ ಇರೋದು ಮಕ್ಕಳಿದ್ದಾಗ ಶಿಕ್ಷಣದ ದಾರಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತಂದಾಗ ನಾಟಕ, ಸಿನಿಮಾ, ಈ ವಸ್ತುಗಳು. ಇನ್ನು ಹೊರಗಿನಿಂದ ತಿನ್ನುವುದು, ಉಣ್ಣುವುದು, ಇಂತಹ ಪ್ರಸಂಗ ಬಂದಾಗ ಅದು ಕೂಡ ಪೂರ್ತಿ ವೈಪರೀತ್ಯಕ್ಕೆ, ಅಂದರೆ ದಾಳಿಗೊಳಗಾದ ಸಂಸ್ಕೃತಿಯಿಂದಲೇ ಅದು ನಮಗೆ ಪ್ರಕಟಗೊಳ್ಳುವಂಥ ಸ್ಥಿತಿಯಲ್ಲಿ ಇರುವುದಾದ್ರಿಂದಾಗಿ ಯಾವುದನ್ನು ನಿರ್ಧರಿಸುವುದು ಕಷ್ಟ ಆಗುತ್ತೆ. ಒಟ್ಟು 3 ಥರ. ಯಾರು ಉಪಾಸನೆ ಮಾಡಿದ್ದನ್ನು ದೇವತೆಗಳು ಸ್ವೀಕರಿಸ್ತಾರೋ ಹಾಗೆ ಅವನ ಉಪಾಸನೆ ಇರುತ್ತೆ ಅಂದರೆ ಅವನು ಸಾತ್ವಿಕ ಉಪಾಸನೆಯಲ್ಲಿದ್ದಾನೆ ಅಂತ ಅರ್ಥ. ಯಾರು ಉಪಾಸನೆ ಮಾಡಿದ್ದನ್ನು
ಯಕ್ಷರಕ್ಷರು ಸ್ವೀಕರಿಸ್ತಾರೋ ಅವನು ರಾಜಸ ಅಂತ ಅನಿಸಿಕೊಳ್ತಾನೆ. ಯಾರು ಉಪಾಸನೆ ಮಾಡಿದ್ದನ್ನು ಭೂತ ಪ್ರೇತ ಪಿಶಾಚಿಗಳೇ ಅದನ್ನು ಸ್ವೀಕರಿಸ್ತಾವೆ ಅಂತಂದರೆ ಅವನು ಉಪಾಸನೆ ಮಾಡುವಾಗ ಹೆಸರಿನಲ್ಲಿ ದೇವತೆಗಳ ಹೆಸರು ಹೇಳ್ಬೋದು, ಉಪಾಸನೆಯ ಕ್ರಮದಲ್ಲಿ ತಪ್ಪಿದೆ ಆದಾಗಿ ಆ ಹೆಸರನ್ನ ಪಿಶಾಚಿ ಬಂದು ತೊಗೊಂಡೋಗುತ್ತೆ ಅದನ್ನು. ಅಂದರೆ ನಾನು ಹೇಳೋದಿಷ್ಟು ಖಾರ ಅಂತ ಅನ್ನಿಸ್ಬಹುದು. ಅವನು ಮಾಡುವುದು ಸರಿಯಾದ ದೇವತೆ ಉಪಾಸನೆ ಆಗಿದ್ದರೂ ಕೂಡ ಆ ದುಷ್ಟಶಕ್ತಿಗಳು ಹೇಗೆ ಅದನ್ನು ಸ್ವೀಕರಿಸ್ತಾ ಅಂತ. ಅದಕ್ಕೆ ಉಪಾಸನೆಯ ದಾರಿಯೂ ಅಷ್ಟೇ ಸ್ವಚ್ಛವಾಗಿರಬೇಕು. ಅಲ್ಲಿ ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಇನ್ನೊಂದು ಉಪಾಸನೆಯನ್ನು ಸಹಿಸಲಾರದ ಸ್ಥಿತಿಗೆ ಹೋಗುತ್ತಲ್ವ. ಇನ್ನೊಬ್ಬರನ್ನು ಇಲ್ಲವೇ ಇಲ್ಲ, ನಾವು ಮಾಡಿದ್ದು ಮಾತ್ರ ದಾರಿ, ಉಳಿದದ್ದೆಲ್ಲ ಮಾಡಿದರೂ ಅನ್ಯಾಯ ಅಂತ ಯೋಚನೆ ಬಂದರೆ ಅದು ತಾಮಸ. ಅವರೇನಾದರೂ ಹೇಳಿ ನಾನು ಮಾಡೋದು ಹೀಗೆ, ನನಗೆ ಇದರಿಂದ ಫಲ ಸಿಕ್ಕಿದೆ, ನಾನು ಫಲವನ್ನು ಉದ್ದೇಶಿಸಿ ಮಾಡ್ತಾ ಇದ್ದೇನೆ ಅನ್ನೋದಿದ್ರೆ ಅದು ರಾಜಸ. ಹೌದಾ? ಹಾಗಿದ್ರೆ ಸರಿಯಾದ ಮಾಡಬೇಕು ಅಂದರೆ ಇನ್ನೇನು ಮಾಡಬೇಕು ಅಂತ ಯಾವಾಗಲೂ ತಿಳುವಳಿಕೆಯ ದೃಷ್ಟಿಯಿಂದ ತಪ್ಪು ಅಂತ ಗೊತ್ತಾದೊಡನೆ ತಿದ್ದಿಕೊಳ್ಳುವ ಯೋಚನೆಗೆ ಸಾಕ್ತಾ ಇದೆ ಅಂದರೆ ಅದು ಸಾತ್ವಿಕವಾದ ದಾರಿ ಅಂತ. ಆಸುರ ದಾರಿಯ ಬಗ್ಗೆ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ. ಶಾಸ್ತ್ರದ ಒಂದು ಚೌಕಟ್ಟಿರುತ್ತೆ, ವ್ಯವಸ್ಥೆ ಇರುತ್ತೆ, ಹೀಗೆ ಮಾಡಬೇಕು, ಇಂಥದ್ದು ತರಬೇಕು. ಈಗ ನಾವು ದೀಪಾವಳಿ ಹಬ್ಬಕ್ಕೆ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತೇವೆ. ಎಲ್ಲೋ ಪಾಪ ಅದರ ಪಾಡಿಗೆ ಅದಿರುವಂಥ ನೆಲ್ಲಿ ಮರದ ಎಲ್ಲ ಬುಡವನ್ನು ಕತ್ತರಿಸಿ, ಗೆಲ್ಲನ್ನು ಕತ್ತರಿಸಿ ನಾವು ಆಚರಣೆ ಮಾಡಬೇಕು ಅಂತ ಅನ್ನೋದು ಒಂದೇ ತಲೆಯಲ್ಲಿ ನಮಗೆ. ಅದಕ್ಕೋಸ್ಕರ ತುಳಸಿ ಗಿಡದ ಬುಡದಲ್ಲಿ ತಂದು ನೆಲ್ಲಿಯ ಗಿಡ ಅಂತ ಹೇಳಿ, ಅದು ಗಿಡ ಅಲ್ಲ, ಅದು ಗೆಲ್ಲು. ನಿಜವಾಗಿರೋದು ನೆಲ್ಲಿ ಗಿಡ ಇರುವ ಜಾಗಕ್ಕೆ ಹೋಗಿ ನಾವು ವನಭೋಜನ ಮಾಡಬೇಕು ಅಂತಿರುವುದು. ಅಲ್ಲಿ ಹೋಗಿ ಮರವನ್ನು ಪೂಜಿಸಬೇಕು. ನಾವು ಕತ್ತರಿಸಿದ ಸತ್ತು ಹೋದ ಗಿಡವನ್ನು ತಂದು ನಿಟ್ಟು ಏನು ಮಾಡ್ತಾ ಇರೋದು? ಯಾವ ಕರ್ಮಕ್ಕೆ ಅಂತ ಮಾಡ್ತಾ ಇರೋದು? ಹೇಳುವಾಗ ಏನೋ ಇವರು ತೀರಾ ನಮ್ಮ ಎಲ್ಲ ಚಿಂತನೆಯನ್ನು ದೂಷಿಸ್ತಾರೆ ಅಂತ ಅನ್ನಿಸ್ಬೋದು. ನಾನು ಕಾಳಜಿಯಿಂದಲೇ ಹೇಳ್ತಾ ಇರೋದು. ಮಾಡ್ತಾ ಇರೋದು ತಪ್ಪು ಅಂದರೆ ಅದು ತಿಳಿಯದೇ ಮಾಡಿದ ತಪ್ಪು, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅಂದರೆ ಇದು ಒಂದು ರೀತಿ ರಾಜಸ ಪ್ರವೃತ್ತಿ. ಅಕಸ್ಮಾತ್ ಇದು ತಿಳಿದ ಮೇಲೂ ಹೀಗೆ ಮಾಡ್ತೇನೆ ಅಂತ ಹಠ ಮಾಡ್ತಾರಲ್ವ, ಅವರು ತಾಮಸ ಪ್ರವೃತ್ತಿ. ಇಲ್ಲ ಹೀಗಾಗಿತ್ತಲ್ವಾ ಸಿರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಬಂತು ಅಂದರೆ ಸಾತ್ವಿಕ ಪ್ರವೃತ್ತಿ. ಅಷ್ಟೇ. ಇದರಲ್ಲಿ ಇನ್ನು ಮತ್ತೆ ನಾನು ಇದನ್ನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ, ಇದು ಒಂದು ಸಾಕು. ಅದೇ ರೀತಿ ಬಾಳೆಕಂಬ ಇರ್ಬೋದು, ಏನು ಮಾಡುವಾಗಲೂ ಅದು ಮತ್ತೆ ನೆಡುವ ಹಾಗಿರಬೇಕು. ನಾವು ಏನು ಮಾಡಿದ್ರು ಯಾವತ್ತೂ ಕಮರುವ ಚಿಂತನೆ ಇರಬಾರ್ದು ನಮ್ಮಲ್ಲಿ. ಕಮರುವುದು ಅಂದರೆ ಬಾಡಿ ಹೋಗುವುದು, ನಾಶವಾಗುವುದು, ಅಥವಾ ದೀಪ ಆರಿ ಹೋಗುವುದು, ಇದೆಲ್ಲ ನಮ್ಮ ಚಿಂತನೆ ಅಲ್ಲ. ನಾವು ದೀಪ ಬೆಳಗಬೇಕು, ಕೊನರು ಚಿಗುರಬೇಕು, ಗಿಡ ಬೆಳೀಬೇಕು, ಮನೆ ತುಂಬ ಅಲಂಕಾರ ಆಗಬೇಕು, ಇದು ಬೆಳಗಿಸುವ ಚಿಂತನೆ ನಮ್ಮದು. ಕತ್ತರಿಸುವ, ನಾಶಪಡಿಸುವ, ಬಾಡಿಸುವ, ಆರಿಸುವ ಚಿಂತನೆ ಅಲ್ಲ. ಅದರಿಂದಾಗಿ ಆ ಶಾಸ್ತ್ರದಿಂದ ವಿಹಿತವಲ್ಲದ ಅತ್ಯಂತ ಘೋರವಾದ ತಪಸ್ಸುಗಳನ್ನು ಆಚರಣೆ ಮಾಡ್ತಾರೆ. ಭಾರೀ ಭಯಂಕರವಾದ ಆಚರಣೆಗಳು, ಅನುಷ್ಠಾನಗಳು ನಡೀತಾವೆ. ಆದರೆ ಅದಕ್ಕೆ ಕಾರಣವಾದದ್ದು ಡಂಭ ಮತ್ತು ಅಹಂಕಾರ. ನಾನು ತಪಸ್ವಿ ಅಂತ ತೋರಿಸಿಕೊಳ್ಳುವ ಉದ್ದೇಶ ಇರುತ್ತೆ. ಆಮೇಲೆ ನಾನೊಬ್ಬ ಮಾಡುವವನು ಅಂತ ತನಗೆ ಅನಿಸಿರುತ್ತೆ. ನಾನು ಮಾತ್ರ ಮಾಡದೇ ಇದ್ದರೆ ಹೇಗೆ, ಜಗತ್ ನಾಶ ಆಗಿಬಿಡುತ್ತೆ ನಾನು ಮಾಡದೇ ಇದ್ದರೆ ಅಂತ. ಒಳ್ಳೆಯ ಯೋಚನೆಯೇ. ಅದರಲ್ಲಿ ನಾನು ಮಾಡದೇ ಇದ್ದರೆ, ನಾನು ಇವತ್ತು ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದ್ರಿಂದ ಈ ಮನೆ ಇದೆ, ನಾನು ಅಕಸ್ಮಾತ್ ಇಲ್ಲಿ ಜಪ ಅನುಷ್ಠಾನ ಪೂಜೆ ಪುರಸ್ಕಾರ ಮಾಡಲಿಲ್ಲ ಅಂದರೆ ಈ ಮನೆ ಇವತ್ತು ಇರ್ತಿರಲಿಲ್ಲ, ಅಥವಾ ಈ ಸಂಸ್ಥೆ ನಾನು ನೋಡ್ಕೊಳ್ಳೋದೇ ಇದ್ದರೆ ಬದುಕ್ತಾ ಇರಲಿಲ್ಲ, ಅಥವಾ ನಾನು ಈ ವ್ಯವಸ್ಥೆಯನ್ನು ನೋಡ್ಕೊಳ್ಳಿದ್ರೆ ಇಷ್ಟು ವರ್ಷ ಇಂಥ ಕಾರ್ಯಕ್ರಮ ನಡೀತಿರಲಿಲ್ಲ. ಈ ಥರ ತುಂಬ ಇದೆ. ಇದೆಲ್ಲ ಒಳಗಿನಿಂದ ನಮ್ಮತನ ಅನ್ನೋದನ್ನು ತೋರ್ಪಡಿಸುವಂತಹ ಒಳ್ಳೆಯ ಕೆಲಸಗಳು. ಒಳ್ಳೆಯ ಕೆಲಸದ ಹಿಂದೆ ಇರುವ ಯೋಚನೆ ನಾನು ನನ್ನದು ಅಂತ. ಅದರ ಜೊತೆಗೆ ಇನ್ನು ಕೆಲವೊಮ್ಮೆ ಕಾಮ ರಾಗ, ಯಾವುದೋ ಒಬ್ಬರಿಗೋಸ್ಕರ, ಯಾರೋ ಒಬ್ಬರನ್ನು ಮೆಚ್ಚಿಸ್ಲಿಕ್ಕೋಸ್ಕರ, ಉಳಿದವರಿಗೆಲ್ಲ ಅನ್ಯಾಯ ಆದರೂ ತೊಂದರೆ ಇಲ್ಲ, ಅವರು ಮೆಚ್ಚಬೇಕು, ನಮ್ಮ ಪಾರ್ಟಿಯವರು ಒಪ್ಕೊಳ್ಬೇಕು. ಜನರಿಗೆ ಏನಾದರೂ ಅನ್ಯಾಯ ಆಗಲಿ, ನಾನು ಹೀಗೆ ಧರ್ಮದ ವಿರುದ್ಧವಾದ ಹೇಳಿಕೆ ಕೊಟ್ಟರೆ ನನ್ನ ಮೇಲಿನವರು ನನ್ನ ಮೇಲ್ ಪೋಸ್ಟಿಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೋಸ್ಕರ ನಾನು ಅವಹೇಳನಕಾರಿಯಾದ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ನಾನು ಸಿದ್ಧ. ಕಾಮ ರಾಗ, ಯಾವುದೋ ಒಂದು ಹುಡುಗಿಯನ್ನು ಮೆಚ್ಚಿಸ್ಲಿಕ್ಕೋ ಇನ್ಯಾರನ್ನು ಮೆಚ್ಚಿಸ್ಲಿಕ್ಕೋ ಮಾಡುವಂಥ ಒಂದು ಸಣ್ಣ ಆಸಕ್ತಿ ಮತ್ತು ಆಸೆ, ಏನೋ ಬೇಕು ಅಂತ, ಮತ್ತು ಯಾರದ್ದೋ ಒಬ್ಬರ ಬಗ್ಗೆ ಒಂದು ಅತಿಯಾದ ಬಯಕೆ, ಅತಿಯಾದ ಅವರ ಮೇಲಿನ ಪ್ರೇಮ, ಈ ಕಾರಣಕ್ಕಾಗಿ ತಪಸ್ಸಿನ ಆಚರಣೆ ನಡೀತಾ ಇರುತ್ತೆ. ಆದರೆ ಅದರಿಂದ ಆಗುವ ಪರಿಣಾಮ ಅದಕ್ಕೋಸ್ಕರ ಎಲ್ಲಿವರೆಗೆ ಅಂದರೆ ಶರೀರಸ್ಥಂ ಕರ್ಷಯಂತಹ ಭೂತಗ್ರಾಮಂ ಅಚೇತಸಃ. ಈ ದೇಹದಲ್ಲಿ ತಾನು ಮಾತ್ರ ಅಲ್ಲ, ತನ್ನೊಳಗೆ ಅನೇಕ ದೇವಾನುದೇವತೆಗಳು ಇದ್ದು ಸಹಾಯ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅನ್ನೋದನ್ನು ಅವನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಎಲ್ಲ ನಾನೇ ಮಾಡುವುದು ಅಂತ, ನನ್ನಿಂದಲೇ ಎಲ್ಲ ಆಗುವುದು ಅಂತ ಗೊತ್ತಾಗ್ತಾ ಇರುತ್ತೆ. ಉಣ್ಣುವಾಗ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು, ನಾಲಿಗೆ ಕಡ್ಕೊಳ್ತಾನೆ, ನನ್ನ ಕಂಟ್ರೋಲಲ್ಲಿ ಇದ್ದಿದ್ರೆ ಹಾಗಾಗ್ತಿರ್ಲಿಲ್ಲ. ಎಷ್ಟು ಗಟ್ಟಿಮುಟ್ಟಾದ ಶರೀರ ಇದ್ದರೂ ಕೂಡ ಯಾವ ಕ್ಷಣದಲ್ಲಿ ಎದೆ ಬಡಿತ ನಿಂತು ಹೋಗುತ್ತೆ ಅಂತ ಗೊತ್ತಿಲ್ಲ.
ನಾನು ಅಂತ ನನ್ನ ದೇಹದ ಮೇಲೆ ನಾನು ಭಯಂಕರವಾದ ನಂಬಿಕೆ ಇತ್ತಲ್ಲ, ಏನೂ ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ಅವ್ಯವಸ್ಥೆ ಇಲ್ಲ, ಎಂಥದೂ ಇಲ್ಲ, ಯಾವ ಕಾಲಕ್ಕೆ ಏನಾಗ್ಬೋದು ಗೊತ್ತಿಲ್ಲ. ಅದರಿಂದಾಗಿ ಆದರೂ ನಾನೇ ಎಲ್ಲ ಮಾಡುವುದು ಅನ್ನುವ ಭೂತಗ್ರಾಮ ಅಂದರೆ ಉಳಿದ ಅನೇಕ ದೇವತೆಗಳು, ಉಳಿದಂಥ ಎಲ್ಲ ಶಕ್ತಿಗಳು ನಮಗೆ ಸಹಾಯ ಮಾಡ್ತಾವೆ ಅನ್ನುವ, ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇದಕ್ಕೆ ಸಂಬಂಧಪಟ್ಟ ದೇವತೆಗಳು ಇದ್ದದ್ರಿಂದ ಈ ದೇಹ ಇಂತಹ ಆಕೃತಿಯಲ್ಲಿ, ಇಂತಹ ಕೆಲಸ ಮಾಡುವ ರೀತಿಯಲ್ಲಿ ಇದೆ ಅನ್ನೋದನ್ನು ಅವನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಅದರ ಎಲ್ಲ ಶಕ್ತಿಗಳನ್ನು ನಿರಾಕರಣೆ ಮಾಡ್ತಾನೆ, ದೇವತಾಗಣಗಳನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಅಂತಃಶರೀರಸ್ಥಂ ಶರೀರದ ಒಳಗೆ ನಿಂತು ಈ ಪ್ರತಿಯೊಂದು ದೇವತಾಗಣವನ್ನೂ ಪ್ರಚೋದಿಸುವಂತಹ ನನ್ನನ್ನು ನಿರಾಕರಿಸ್ತಾನೆ. ನನ್ನ ಶಕ್ತಿಯನ್ನೇ ಪಡೆದು ನನ್ನನ್ನೇ ನಿರಾಕರಿಸ್ತಾನೆ. ನನ್ನನ್ನೇ ನಿರಾಕರಿಸ್ತಾನೆ. ಅಂಥವನನ್ನು ಆಸುರ ಸ್ವಭಾವ ಅಂತ ವಿಧಿ, ನೀನು ತಿಳ್ಕೊ. ಆಸುರ ನಿಶ್ಚಯಾನ್, ಖಂಡಿತವಾಗಿ ಅವರಲ್ಲಿ ದೈಹಿಕವಾದ ಸುಖದ ಬಗ್ಗೆ ಮಾತ್ರ ಯೋಚನೆ ಇರುತ್ತೆ ಹೊರತು ಅದರ ಆಚೆಗಿನ ಸತ್ಯದ ಬಗ್ಗೆ ತಿಳುವಳಿಕೆ ಆಗಲಿ ಆಸಕ್ತಿ ಆಗಲಿ ಅವ್ರ ಹತ್ರ ಇರುವುದಿಲ್ಲ. ಅಂತಃಶರೀರಸ್ಥಂ, ಶರೀರದ ಪ್ರತಿಯೊಂದರ ಸೂಕ್ಷ್ಮ ಅಂದರೆ ಜೀವದ ಒಳಗೂ ನೆಲೆಸಿರುವಂತಹ ನನ್ನನ್ನು ನಿರಾಕರಿಸ್ತಾನೆ. ನನಗೆ ಸಹಾಯಕರಾಗಿರುವಂತಹ ದೇವತಾ ಗಣಗಳನ್ನು ದೂರ್ತಾನೆ. ಆದರೆ ತಾನೇ ಎಲ್ಲ ಮಾಡ್ತೇನೆ ಅಂತ ತಪಸ್ಸು, ಅದರ ಹೊರಗಿನ ಆಚರಣೆಯಲ್ಲಿ ಎಲ್ಲರಿಗೆ ನೋಡಲಿಕ್ಕೇನು ಅದ್ಭುತ. ನಾವು ಇಷ್ಟೆಲ್ಲ ಆಚರಣೆ ಮಾಡಿ ತುಳಸಿ ಕಟ್ಟೆ ಮುಂದೆ ಇಟ್ಟು ಒಂದು ಫೋಟೋ ತೆಗೆದು ನಮ್ಮಲ್ಲಿ ಎಂಥ ಧರ್ಮ ಆಚರಣೆ ಅಂತ ತೋರಿಸ್ಲಿಕ್ಕೆ ಫೋಟೋ ಇರುತ್ತೆ. ಆದರೆ ಮಾಡಿದ್ದು ಅನ್ಯಾಯನೇ. ಅಂದರೆ ಧರ್ಮದ ಹೆಸರಿನಲ್ಲಿ ಮಾಡುವ ಧರ್ಮಾಚರಣೆಯ ಒಂದು ಶೋ ಅಷ್ಟೇ, ತೆಗಿಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅದನ್ನು ಎಷ್ಟು ನಾಜೂಕಾಗಿ, ಪ್ರಾಮಾಣಿಕವಾಗಿ, ಶಾಸ್ತ್ರೀಯವಾಗಿ, ಕಟ್ಟಳೆಗೆ ಅನುಗುಣವಾಗಿ ಮಾಡಬೇಕು ಅಂತ ಅನ್ನೋದು ಹೇಳಿದ ಮೇಲೆ ಆ ಹೊತ್ತಿನಲ್ಲಿ ನೆಲ್ಲಿಯ ಮರದಲ್ಲಿ ಇದೆ ಎಲ್ಲ ದೇವತೆಗಳು ನೆಲೆಸಿರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳೋದು. ನೀವು ಈ ನೆಲೆಸಿದ್ದ ಗೆಲ್ಲುಗಳನ್ನೇ ಕತ್ತರಿಸಿ ಮನೆಗೆ ತಂದು ಬಿಡ್ತೇನೆ ಅಂದರೆ ಅದು ಯಾವಾಗ ಬಾಡುತ್ತೋ ಅಲ್ಲಿ ದೇವತೆಗಳು ಹೋದರು. ಆಗ ಯಾರನ್ನು ನಾವು ಕರಿಬಾರ್ದು ಮನೆಯೊಳಗೆ ಅವರೆಲ್ಲ ಸೇರ್ಕೊಂಡಿರ್ತಾರೆ. ಅವರನ್ನು ತಂದು ಮನೆಯಲ್ಲಿ ಕೂತ್ಕೊಂಡು ಆಮೇಲೆ ಅನ್ಯಾಯ ಆಯಿತು, ಮನೆಯಲ್ಲಿ ತುಂಬ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ, ಏನು ಮಾಡಿದರೂ ಒಳ್ಳೆಯದಾಗುವುದಿಲ್ಲ ಅಂತ ನಾವು ಹೇಳುವುದು ಧರ್ಮದ ಹೆಸರಿನಲ್ಲಿ ನಾವು ಮಾಡುವ ಗೊತ್ತಿಲ್ಲದೆ ಮಾಡಿದ ಅಧರ್ಮದ ಆಚರಣೆಗಳು. ಎಳ್ಳೆಣ್ಣೆ ಬಳಸಬೇಕು ಅಂತ ಖುದ್ದಾಗಿ ಎಳ್ಳೆಣ್ಣೆ ಬಳಸಬೇಕು ಅಂತಿದೆ ದೀಪಕ್ಕೆ. ತೆಂಗಿನೆಣ್ಣೆ ಬಳಸ್ಬೋದು, ತುಪ್ಪ ಬಳಸ್ಬೋದು. ನಾವು ಇದು ಆ ಹೆಸರಿನಲ್ಲಿರುವ ದೀಪದ ಎಣ್ಣೆಯನ್ನು ನಮಗೇನು ಒಟ್ಟು ದೀಪ ನಾವು 100 ದೀಪ ಬೆಳಗ್ತೇವೆ ಅನ್ನೋದು ಮುಖ್ಯ ನಮಗೆ. ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಆಗಬೇಕು. ನೀವೇನು ಕಡಿಮೆ ಬೆಲೆಯಲ್ಲಿ ತಂದು ಕೊಡ್ತೀರಾ, ಅದಕ್ಕೆ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಆಗುತ್ತೆ. ಅದನ್ನು ಮಾಡಿದ ನಾವೇ ಮತ್ತೆ ನಾವು ಸುಲಭದಲ್ಲಿ ಆಗುತ್ತೆ ಅಂತ ಇದನ್ನು ಬಳಸಿದ ಮೇಲೆ ಅವನಿಗೆ ವ್ಯಾಪಾರವೇ ಇಲ್ಲ ಅಂದಮೇಲೆ ಕೈ ಬಿಟ್ಟರೆ ಎಲ್ಲರೂ. ಈಗ ಬೇಕು ಅಂದಾಗ ಮಾಡಲಿಕ್ಕೆ ಜಾಗನೂ ಇಲ್ಲ, ಅದು ವಸ್ತುವೂ ಇಲ್ಲ, ಅದರ ಮೆಟೀರಿಯಲ್ಲೂ ಇಲ್ಲ, ಮಾಡುವವರು ಇಲ್ಲ, ಮಾಡಿದರೆ ಸಪ್ಲೈ ಮಾಡಿ ನಂಬುವವರು ಇಲ್ಲ, ಪ್ರದೇಶದ ಎಲ್ಲ ವ್ಯವಸ್ಥೆ ಹಾಳಾಗಿದೆ ಅಂದರೆ 1ಕ್ಕೆ 3 ಪಟ್ಟು ಹೇಳಲೇಬೇಕು. ಎಲ್ಲರೂ ಅದನ್ನೇ ಬಳಸಿದಾಗ ಗ್ರಾಹಕರ ಅಗತ್ಯವನ್ನು ನೋಡಿಕೊಂಡು ಜನರ ವ್ಯಾಪಾರವೂ ಅಂದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಜಾಸ್ತಿ ಆಗುತ್ತೆ. ಯಾವಾಗ ಅದು ನಾಶ ಆಗುತ್ತೋ ಆಗ ಅನಿವಾರ್ಯವಾಗಿ ಆರ್ಥಿಕ ಬೆಲೆ ಹೆಚ್ಚಲೇಬೇಕಾಗುತ್ತೆ. ಆದರೆ ನಾವು ಮನೆಯಲ್ಲಿ ನೆಡುವ 2 ಪುಟ್ಟ ದೀಪ ಆದರೂ ಸರಿ, ಅದಕ್ಕೆ ತೈಲ ಅಂತ ಹೆಸರು, ತಿಲ ಸಂಬಂಧಿಯಾದದ್ದು ಅಂತ. ನಾವು ಅದನ್ನೀಗ ಮತ್ತೆ ಇನ್ನೇನು ಹೆಸರು ಕೊಟ್ಟು ಮತ್ತೆ ತೈಲ ಅಂತೇವೆ. ಅದರಲ್ಲಿ ತಿಲವೇ ಇರುವುದಿಲ್ಲ. ಆದರೆ ನಿಜವಾಗಿ ಮನೆಯ ಎಲ್ಲ ಅನುಕೂಲತೆಗಳಿಗೂ ದೋಷ ಪರಿಹಾರಕ್ಕೆ ಬೇಕಾದ ಮಹಾ ಸಾಧಕವಾದದ್ದು ತೈಲದ ಎಣ್ಣೆ. ಅಂದರೆ ಎಳ್ಳಿನ ದೀಪವನ್ನು ನಾವು ನೆಡುವುದು ಅತ್ಯಂತ ಮುಖ್ಯ. ಅದು ಸ್ನಾನಕ್ಕೂ ಕೂಡ, ಅಭ್ಯಂಗ ಸ್ನಾನಕ್ಕೂ ಹೇಳುವುದು ಅದನ್ನೇ. ತೈಲ ಇನ್ನೂ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಔಷಧೀಯ ವಸ್ತುಗಳನ್ನು ಹಾಕಿ ಬಳಸುವುದು, ಭೃಂಗಾಮಲಕ ಇತ್ಯಾದಿಗಳನ್ನೆಲ್ಲ ಹೇಳುವುದಿದ್ರೂ ಕೂಡ ಅದು ಮುಖ್ಯ. ಅದರ ಮೂಲ ತಿಲ ಸಂಬಂಧಿಯಾದಂತಹ ಎಳ್ಳಿನ ಮತ್ತು ಎಳ್ಳೆಣ್ಣೆ ಅಂದರೂ ಅದರಲ್ಲೂ ಮತ್ತೆ ಮೋಸ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವುದು ಸರಿಯಾಗಿ, ನಮ್ಗೆ ಇನ್ನೊಂದು 2 ಥರದ ಭ್ರಮೆ ಇದೆ ಕೆಲವರಿಗೆ. ಜಾಸ್ತಿ ಬೆಲೆ ಕೊಡುವಂಥದ್ದು ಹೆಚ್ಚು ಶುದ್ಧ ಅಂತ ಅನ್ನೋದು ಒಂದು ಭ್ರಮೆ. ಅಂದರೆ ಈ ಬೇರೆ ವಸ್ತುಗಳಲ್ಲಿ ಸೋಪು ಇದಕ್ಕೆಲ್ಲ ಜಾಸ್ತಿ ಬೆಲೆ ಕೊಟ್ಟೇ ತಗೋಬೇಕು, ಅಲ್ಲಿ ಕಡಿಮೆ ಬೆಲೆದು ನಮ್ಗೆ ಸೋಪ್ ಆಗೋದೇ ಇಲ್ಲ. ಆದರೆ ದೇವರ ಕೆಲಸಕ್ಕೆ ಇನ್ನು ಯಾವುದಾದ್ರು ಕೆಲಸಕ್ಕಾಗುವಾಗ ಯಾವುದು ನಮಗೆ ನೇರ ಲಾಭ ಕಾಣುವುದಿಲ್ವೋ ಅಲ್ಲೆಲ್ಲ ಕಮ್ಮಿ ಬೆಲೆದ್ದಾಗಬೇಕು. ನಮಗೆ ನಾವು ಬಳಸುವ ಪೇಸ್ಟು ಅಥವಾ ಸೋಪು ಅಥವಾ ಇನ್ನೇನೇನು ನಾವು ಬಟ್ಟೆ ತೊಡುವಂಥದ್ದು ಅದೆಲ್ಲ ಬ್ರ್ಯಾಂಡೆಡ್ ಆಗಬೇಕು. ಅವನು 25 ರೂಪಾಯಿಗೆ ತಂದು ಅದನ್ನು ತಯಾರು ಮಾಡಿ ನಮ್ಗೆ ಇನ್ನೂ 2500 ರೂಪಾಯಿ ಮಾರಿದ್ರೂ ನಾವು ರೆಡಿ ತಗೊಳ್ಳಿಕ್ಕೆ, ಯಾಕಂದರೆ ಬ್ರ್ಯಾಂಡ್. ಇಲ್ಲಿ ಅದು ಅಕಸ್ಮಾತು ನಿಜವಾದ ಅದರ ಬೆಲೆ ಜಾಸ್ತಿ ಇದೆ ಅಂದಾಗ ನಮಗೆ ಏನಿದ್ರೂ ಕೂಡ ಕಡಿಮೆ ಬೆಲೆದ್ದಾಗಬೇಕು. ಅದು
ಯಾವುದೆಲ್ಲ ನಾವು ಇವತ್ತು ಬಳಸ್ತಾ ಇದ್ದೋ ಎಲ್ಲದರಲ್ಲೂ ಮಾಲಿನ್ಯ. ಅದು ಕರ್ಪೂರ ಇರ್ಬೋದು, ಊದುಬತ್ತಿ ಇರ್ಬೋದು. ಎಲ್ಲಿವರೆಗೆ ಅಂದರೆ 2.5-3 ಪಟ್ಟು ಹೆಚ್ಚು ಸಿಗರೇಟ್ ಸೇದಿದ್ದರ ದೋಷಕ್ಕಿಂತ ಅಪಾಯಕಾರಿ ನಾವು ಬಳಸ್ತಾ ಇರುವ ಅಗರಬತ್ತಿ ಅಂತ ಇವತ್ತಿನ ಅನೇಕ ಲ್ಯಾಬ್ಗಳಲ್ಲಿ ಸಿದ್ಧವಾದ ಸಂಗತಿ. ನಮ್ಮಲ್ಲಿ ಏನು ಬಳಸೋದು ನಿಜವಾಗಿ? ಇದ್ದಿಲಿಗೆ ಅದಕ್ಕೆ ದಶಾಂಗುಲ ಗುಗ್ಗುಲವೋ ಅಥವಾ ತುಪ್ಪ, ಅದು ಇಲ್ಲ ಅಂದರೆ ಅದಕ್ಕಿಂತಲೂ ಉತ್ತಮ ತುಪ್ಪ. ಏನೋ ತುಪ್ಪವೂ ಸಮಸ್ಯೆನೇ. ಈಗ ಅತ್ಯಂತ ಶುದ್ಧವಾದ ತುಪ್ಪವನ್ನು ಬಳಸಿ ನಾವು ಧೂಪವನ್ನು ಅರ್ಪಣೆ ಮಾಡಿದರೆ ಅದು ನಿಜವಾದ ಕ್ರಮದಲ್ಲಿ ದೇವರಿಗೆ ಅರ್ಪಿಸುವಂಥದ್ದು, ಅದು ಆರೋಗ್ಯಯುತವಾದದ್ದು. ಆದರೆ ನಾವು ಇವತ್ತು ಬಳಸುವ ಕರ್ಪೂರವಾಗಲಿ ಅಥವಾ ಯಾವುದು ನಮಗೆ ತುಂಬ ಪರಿಮಳ ಅದು ಇದು ಅಂತ ಅದರ ಬೆನ್ನ ಹಿಂದೆ ಬೀಳ್ತೇವೆ. ಅಂದರೆ ನೈಜ ಸೌಗಂಧ್ಯಕ್ಕೆ ನಮಗೆ ಅದು ಹೇಗಿದೆ ಅಂತಲೂ ಮರ್ತೋಗಿದ್ದೇವೆ. ನೈಜ ಸೌಗಂಧ್ಯ ಒಟ್ಟು ಎಲ್ಲ ನಮ್ಮ ಮನೆ ತುಂಬ ನೋಡಿ. ಇನ್ನೂ ಭಯಾನಕ ಏನಂದರೆ ಈಗ ಹೊರಗಡೆಯಿಂದ ಎಲ್ಲೋ ಸಿಗರೇಟ್ ಸೇದಿದ್ದು 2 ಕ್ಷಣಕ್ಕೆ ನಮಗೆ ಮೂಗಲ್ ಬಡಿಯುತ್ತೆ, ಆಮೇಲೆ ಹೋಗುತ್ತೆ. ಮನೆಯಲ್ಲಿ ಹಚ್ಚಿದ್ದುಂಟಲ್ಲ, ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಇರ್ತೇವೆ. ಅದು ಇನ್ನೂ ನಿರಂತರ ನಮ್ಮ ಶ್ವಾಸಕೋಶವನ್ನು ಹಾಳು ಮಾಡುತ್ತೆ. ಇದು ನಾನು ಯಾವುದು ಎಕ್ಸಾಗ್ರೇಟ್ ಮಾಡಿ ಹೇಳ್ತಿಲ್ಲ. ಒಂದು ಹಳ್ಳಿಯಲ್ಲಿ, ಇದು ನಾನು 2-3 ಪ್ರಸಂಗಗಳನ್ನು ನೋಡಿದ್ದು. ಹಳ್ಳಿಯಲ್ಲಿ ಪಾಪ ಅವರಿಗೆ ನೇಚರ್ ಅಂದರೆ ನೇಚರೇ. ಎಲ್ಲಿಯೂ ಅವರು ಯಾವತ್ತೂ ಹೊರಗಿನ ಪ್ರಪಂಚಕ್ಕೆ ಹೋದವರು ಅಲ್ಲ, ದುಶ್ಚಟಗಳು ಪರಿಚಯವೂ ಇಲ್ಲ. ಆದರೆ ದೇವರ ಪೂಜೆ ಮಾಡ್ಕೊಂಡು ನಿತ್ಯ ಬದುಕ್ತಾ ಇದ್ದವರು, ಅನುಷ್ಠಾನ ಇತ್ಯಾದಿ ಎಲ್ಲವೂ ಕೂಡ. ಅವರು ಒಂದು 35-40 ವರ್ಷದಲ್ಲಿ ಪೂಜೆ ಮಾಡಿ ಆದಮೇಲೆ ಅವರಿಗೊಂದು ಶ್ವಾಸಕೋಶದ ಕ್ಯಾನ್ಸರು ಅಂತ ಬಂದು ನೋಡಿದಾಗ ಎದೆ ತುಂಬ ಪೂರ್ತಿ ಇದರ ದ್ರವ್ಯವೇ, ಕಪ್ಪು ದ್ರವ್ಯ, ಹಿಂಡಿ ತೆಗಿಲಿಕ್ಕಾಗದಷ್ಟು ಗಟ್ಟಿ ಕಟ್ಟಿದ ದ್ರವ್ಯ. ಅವರು ಒಂದು ದಿವಸ ಕೆಟ್ಟ ದುಶ್ಚಟಕ್ಕೆ ಒಳಗಾದವರಲ್ಲ. ಕೊನೆಗೆ ಏನು ಅಂತ ನೋಡಿದರೆ ಈ ಕರ್ಪೂರ ಮತ್ತು ಊದುಬತ್ತಿ. ದೀಪವೂ ಹಾಗೆ, ದೀಪವು ಎಣ್ಣೆನೂ ಸುಳ್ಳಾದ ಮೇಲೆ ಅದರಿಂದ ಬಂದ ಹೊಗೆಯೂ ಅಂಥದ್ದೇ ಅಪಾಯಕಾರಿ. ನಮಗದು ಸ್ಪಷ್ಟ ಗೊತ್ತಾಗುತ್ತೆ, ಆದರೂ ನಾವು ಬಿಡ್ಲಿಕ್ಕೆ ತಯಾರಿಲ್ಲ. ಅದರಿಂದಾಗಿ ಇದೆಲ್ಲ ನಮಗೆ ತೋರ್ಪಡಿಕೆಯ ದಂಭಾಚಾರದಿಂದ ಕೂಡಿದ್ದಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಳ್ಳುವ ಬೇರೆ ಬೇರೆ ರೋಗದ ಲಕ್ಷಣಕ್ಕೆ ಅಂದರೆ ರೋಗದ ಮೂಲಕ್ಕೆ ಕಾರಣವಾದ ಕಾರ್ಯಗಳು. ಅಂದರೆ ಈ ಎಲ್ಲ ತಪ್ಪುಗಳನ್ನು ಸಮರ್ಥಿಸಿ ಇದೇ ಬೇಕು, ಇದೇ ಸರಿ, ಇದೇ ಹೀಗಾಗಬೇಕು ಅಂತ ಯೋಚನೆ ಮಾಡುವಂತಹ ಸ್ವಭಾವ ಏನಿದೆ ಇದು ಆಸುರ ಅಂತ ಹೇಳುತ್ತಾರೆ. ಇನ್ನು ಬೇರೆ ಬೇರೆ ಸ್ವಭಾವದ ಬಗ್ಗೆ ಹೇಳುವಾಗ ನಿಮಗೆ ವ್ಯಕ್ತಿಗಳನ್ನು ಎಷ್ಟು ಹೇಳಿದರೂ ಅವರ ನಡೆಯಿಂದಲೇ ಹೇಳಬೇಕು. ಹೇಗೆ ಗೊತ್ತಾಗುತ್ತೆ? ಯಾಕೆಂದರೆ ಒಬ್ಬನೇ ವ್ಯಕ್ತಿಯ 3 ಸ್ವಭಾವದ ವರ್ತನೆಗಳಿರ್ತವೆ ಒಂದೇ ಕೆಲಸದ ಮೇಲೆ. ಬೆಳಿಗ್ಗೆ ಹೇಳುವಾಗ ಮನಸ್ಸಲ್ಲೊಂದು ಸಂಕಲ್ಪ ಇರುತ್ತೆ, ಇವತ್ತು ಒಂದು 150 ಆದರೂ ಕನಿಷ್ಠ ಪಕ್ಷ ಶ್ಲೋಕ ಓದಬೇಕು ಗೀತೆ ಎದ್ದು ಅಂತ. ಎದ್ದು ಸ್ನಾನ ಮಾಡುವಾಗ ಒಂದು 4 ಕೆಲಸ ನೆನಪಾಗುತ್ತೆ ಬೇರೆ ಬೇರೆ. ದಿನಕ್ಕೆ ನಮ್ಮ ಗುರುಗಳು ಹೇಳಿದ್ದು 15 ಶ್ಲೋಕ ಆದರೂ ಓದಬೇಕು ಅಂತ. ನಾನೇ ಏನೋ ಸ್ವಲ್ಪ ಇವತ್ತು ಹುಮ್ಮಸ್ಸಿನಲ್ಲಿ 150 ಶ್ಲೋಕ ಓದಬೇಕು ಅಂತ ಅಂದ್ಕೊಂಡಿದ್ದು ಅಂತ. ಬೆಚ್ಚಗಿನ ನೀರು ಚೆನ್ನಾಗಿತ್ತು, 2 ಕೊಡ ಜಾಸ್ತಿ ಹಾಕೊಂಡು ಟೈಮ್ ಮುಗದೇ ಹೋಯಿತು. ದೇವ್ರ ಮನೆ ಮುಂದೆ ಬರುವಾಗ 0 ಆಯಿತು ಶ್ಲೋಕ. ಕೊನೆಗೆ ಯಾವುದು ಗೊತ್ತಿದೆಯೋ ಅದೇ ಒಂದು ಶ್ಲೋಕಗಳು ಯದಾ ಯದಾ ಹಿ ಧರ್ಮಸ್ಯ. ನಾನು ದೇವರು ಬೇಗ ಬರಲಿ ಅಂತಲೇ ಅಧರ್ಮವನ್ನು ಹೆಚ್ಚು ಪಾಲನೆ ಮಾಡಿ ದೇವರನ್ನು ಬರಲಿಕ್ಕಾಗುವಾಗೆ ಅನುಕೂಲ ಮಾಡಿಕೊಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಅಲ್ಲಿಂದ ಹೊರಟು ಹೋಗೋದಾಯಿತು. ಒಬ್ಬನೇ ವ್ಯಕ್ತಿ ಸಂಕಲ್ಪ ಶುರುವಾಗುವಾಗ ಸಾತ್ವಿಕವಾಗಿತ್ತು, ಅದು ಕಾರ್ಯರೂಪಕ್ಕೆ ಬರುವ ಹಿಂದಿನ ಕ್ಷಣದಲ್ಲಿ ರಾಜಸವಾಯಿತು. ಕಾರ್ಯರೂಪಕ್ಕೆ ಬರುವ ಹೊತ್ತಿಗೆ ಮರ್ತೋಗಿ ತಾಮಸದಿಂದ ಅದು ಬೇಡ, ಈಗ ದೊಡ್ಡ ಕೆಲಸ ಬೇಕಾದಿದೆ, ನನ್ನ ಕೊಡುತ್ತಾ, ತಡ ಆದರೆ ನಮಗೆ ಬೈತಾರೆ, ನಾನು ಶಾಲೆಗೆ ಸಮಯ ಪಾಲನೆ ಮಾಡಬೇಕು. ಬೇರೆ ವಿಷಯಕ್ಕಾಗುವಾಗ ಸಮಯ ಪಾಲನೆ ಇರುವುದಿಲ್ಲ. ಈ ಅನುಷ್ಠಾನ ಎಲ್ಲ ಮಾಡಲಿಕ್ಕೆ ಬಂದಾಗ ಸಮಯ ಪಾಲನೆ ಮಾಡಬೇಕು. ಅನುಷ್ಠಾನದ ಸಮಯವೂ ಸಮಯ ಅಲ್ವಾ, ಅದು ಪಾಲನೆ ಮಾಡಬೇಕಾಗಿಲ್ಲ. ಶಾಲೆಯ ಸಮಯವನ್ನು ಅಥವಾ ಆಫೀಸಿನ ಸಮಯವನ್ನು ಸರಿಯಾಗಿ ಪಾಲಿಸಬೇಕು ಅನ್ನುವ ನಿಯಮವನ್ನು ಅದು ನಿಜವಾಗಿ ಒಳ್ಳೆಯದೇ. ಆದರೆ ಇಲ್ಲಿ ತಾಮಸವಾಗಿ ಪ್ರಯೋಗವಾಯಿತು, ಯಾಕೆಂದರೆ ಒಳ್ಳೆಯ ಕೆಲಸಕ್ಕೆ ತಡೆಯಾಗಿ ಪ್ರಯೋಗ ಆಯಿತು. ಹಾಗೆ ನಿಜವಾಗಿ ಪ್ರಯೋಗ ಮಾಡಲೇಬೇಕಿಂತಿದ್ರೆ ಅದಕ್ಕಿಂತ ಸ್ವಲ್ಪ ಬೇಗ ಎದ್ದು ಮಾಡಬೇಕು. ಅಲ್ಲಿ ನಾವು ಮೈ ಮರ್ತವಲ್ಲ, ಸ್ನಾನ ಮಾಡುತ್ತಾ ಬೆಚ್ಚಗೆ ಆರಾಮ ಚಳಿ ಆಗ್ತಿದೆ, ಯಾಕೋ ಸ್ವಲ್ಪ ಹೊತ್ತು ಹೆಚ್ಚು ಹೊತ್ತು ಸ್ನಾನ ಅದು ರಾಜಸ. ಅಲ್ಲಿಂದ ಬಿಟ್ಟು ಹೊರಗೆ ಬರುವಾಗ ಆ ರಾಜಸ ಮತ್ತೆ ತಾಮಸದ ಕಡೆಗೆ ಪ್ರವೃತ್ತಿ ಆಗುತ್ತೆ. ಹೀಗೆ ಎಲ್ಲ ಕ್ರಿಯೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಗುಣಗಳು ಆಳ್ತಾ ಇರ್ತವೆ. ಅದು ಹೇಗೆ ನಮ್ಮ ಪ್ರವೃತ್ತಿ ಇದೆಯೋ ಆ ರೀತಿಯಾದ ಸಿಚುವೇಶನ್ನಲ್ಲಿ ನಾವಿದ್ದೇವೆ ಅನ್ನೋದನ್ನು ಅರ್ಥೈಸಿಕೊಳ್ಳಿಕ್ಕೆ ಮುಂದಿನ ಅನೇಕ ಮಾತುಗಳು ಬರ್ತವೆ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ, ಉಣ್ಣುವ ಆಹಾರದಲ್ಲೂ 3 ವಿಧ.
ಆಹಾರ ಪದಾರ್ಥವು 3 ಥರದ್ದು: ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತ. ಆಯುರ್ವೇದದ ಎಲ್ಲ ಸಾರಭೂತವಾದ ಸಂಗತಿ ಈ 3 ಶ್ಲೋಕದಲ್ಲಿ ಮುಗಿದೋಗ್ಬಿಡುತ್ತೆ. ನೀವು ಇನ್ನೇನು ಇದರ ಮೇಲೆ ಬೆಳೆಸಿದ ದೊಡ್ಡ ಬೆಟ್ಟ ಇದ್ದರೂ ಇದ್ರೆ ಏನಂತಾರೆ ಅದಕ್ಕೆ, ಅಡಿಗಲ್ಲು, ಇದೇ ನಿಜವಾದ ಅಡಿಪಾಯ. ಮೂಲ ಇಲ್ಲಿಗೆ ಬಂದು ನಿಲ್ಲುತ್ತೆ. ನೀವು ಇನ್ನೆಷ್ಟು ದೊಡ್ಡ ದೊಡ್ಡ ಆಹಾರ ಪದ್ಧತಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಔಷಧೀಯ ಗುಣಗಳು ಏನೇನು ತಗೊಳ್ಳೋದೆಲ್ಲ ಆಗಿದ್ದರೂ ಕೂಡ ಆಹಾರ ಪಾಕಶಾಲೆ ಅನ್ನೋದೊಂದು ಫಾರ್ಮಸಿ. ಅದು ಸರಿಯಾಗಿದ್ದರೆ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗಿರೋದಿಲ್ಲ. ನಾವು ಪಾಕಶಾಲೆಯಲ್ಲಿ ಮಾಡುವಂಥ ಅವ್ಯವಸ್ಥೆಗಳು ಹೆಚ್ಚಾದ ಹಾಗೆ ನಾವು ಹೆಚ್ಚು ಹೆಚ್ಚು ಹೊರಗಡೆ ಹೋಗಿ ಫಾರ್ಮಸಿಯಿಂದಲೇ ಔಷಧಿ ತರಬೇಕಾದ ಪ್ರಸಂಗ ಬರುತ್ತೆ. ಅದರಿಂದಾಗಿ ಆಹಾರದ ಬಗ್ಗೆ ತ್ರಿವಿಧೋ ಭವತಿ. ಆಹಾರದಲ್ಲೂ 3 ರೀತಿಯಾದಂತಹ ವ್ಯವಸ್ಥೆ ಇದೆ. ಅದು ಪ್ರಿಯ ಆಹಾರ. ಅವರವ್ರಿಗೆ ಅದೇ ಪ್ರಿಯ. ನೀವು ಅವರು ತಾಮಸ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡು ತಿಂತಾರೆ ಅಂತ ಅಂದ್ಕೊಳ್ಬೇಡಿ. ಅವರಿಗದು ಪ್ರಿಯವೇ. ಪ್ರಿಯವಾದ ಆಹಾರ 3 ಥರ ಇದೆ: ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು. ಅಂದರೆ ಇದೇ ರೀತಿಯಲ್ಲಿ ಪುರಾಣದಲ್ಲೂ 3 ಥರ. ಅಂದರೆ ಸಾತ್ವಿಕರಿಗೆ ಪ್ರಿಯವಾಗುವ ಪುರಾಣ, ರಾಜಸರಿಗೆ ಪ್ರಿಯವಾಗುವ ಪುರಾಣ, ತಾಮಸರಿಗೆ ಪ್ರಿಯವಾಗುವ ಪುರಾಣ ಹೊರತು ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತಲ್ಲ. ಪುರಾಣದಲ್ಲಿ ಆ ಅಂಶಗಳು ಹೆಚ್ಚು ಕಾಣುವಂಥದ್ದು ಎಲ್ಲಿದೆಯೋ ಅಲ್ಲಿಂದ ಬರುವಂಥದ್ದು ಅಂತ. ಸರಿ, ಒಟ್ಟದು ಇನ್ನೊಂದು ಚಿಂತನೆ ಮಾಡುವಾಗ ನೋಡೋಣ. ಯಜ್ಞವೂ ಹಾಗೆಯೇ. ತಥಾ ತಪಃ, ತಪಸ್ಸು 3 ರೀತಿ. ದಾನವು 3 ಥರದ: ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಇವುಗಳ ಭೇದವನ್ನು ಹೇಳುತ್ತೇನೆ ಕೇಳು. ಇಮಂ ಭೇದಂ ಶೃಣು. ಇವುಗಳ ಯಜ್ಞದಲ್ಲಿ, ತಪಸ್ಸಿನಲ್ಲಿ, ಆಹಾರದಲ್ಲಿ, ಅದೇ ರೀತಿ ದಾನದಲ್ಲಿ ಆಗುವಂತಹ 3 ರೀತಿಯ ವ್ಯತ್ಯಾಸಗಳನ್ನು ನಾನು ನಿನ್ನ ಮುಂದೆ ಪ್ರಸ್ತುತಪಡಿಸ್ತೇನೆ. ಅದರ ವಿವರವನ್ನು ಹೇಳ್ತೇನೆ ಕೇಳು. ಆಯುಸ್ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕ ಪ್ರಿಯಾ. ಸಾತ್ವಿಕರಿಗೆ ಪ್ರಿಯವಾದದ್ದು ಯಾವುದು? ಅವರ ಒಳಗಿನಿಂದ ಅಂಥದ್ದೇ ಪದಾರ್ಥಗಳನ್ನು ತಿನ್ನಬೇಕು ಅಂತ ಬಯಕೆ ಇದ್ದಾಗ, ಇನ್ನು ಕೆಲವೊಂದು ಸ್ವಲ್ಪ ದಿವಸ ಅಭ್ಯಾಸದಿಂದ ಮರ್ತೋಗಿರುತ್ತೆ. ಯಾವುದೋ ಒಂದು ನರಿಗಳ ಗುಂಪಿನಲ್ಲಿ ಒಂದು ಹುಲಿ ಮರಿ ಇತ್ತಂತೆ. ಬೆಳೆದು 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 ಸ್ವಲ್ಪ ದಿವಸ ಆಗಿ ನರಿಗಳು ಉಳಿಡುವಾಗ ಇದು ಉಳಿಡ್ತಿತ್ತಂತೆ. ಯಾಕಂದರೆ ಅದು ಕಿವಿಗೆ ಬಿದ್ದ ಶಬ್ದ ಏನು, ಅದೇ ರೀತಿ ಅದು ಶಬ್ದ ಮಾಡಬೇಕು ಅಂತ ಮಾಡಿ 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 ಒಂದು ದಿವಸ ನಿಜವಾದ ಒಂದು ಹುಲಿ ಬಂತಲ್ಲಿ. ಎಲ್ಲ ಹುಲಿಗಳು ಉಳಿಡುವಾಗ ಇದು ಕೂಡ ಉಳಿಡ್ತಾ ಇರೋದು ನೋಡಿ, ಇದಕ್ಕೆ ಆಶ್ಚರ್ಯ ಆಯಿತು. ಆಗ ಅದು ಹೇಳುತ್ತಂತೆ, ನೀನು ಯಾಕೆ ಉಳಿಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸ್ವಲ್ಪ ಏನೋ ಒಂದು ಜೀವ ಬಾಂಧವ್ಯ, ಜಾತಿ ಬಾಂಧವ್ಯ. ನೀನು ಯಾಕೆ ಉಳಿಡ್ತಿದ್ದೀನಿ ಕೇಳುವಾಗ, ಇದು ನನ್ನ ಥರನೇ ಇದೆಯಲ್ವ, ಇವ್ರು ನನ್ನನ್ನು ಪ್ರಶ್ನೆ ಮಾಡ್ತಾನಲ್ವ ಅಂತ ಯೋಚನೆ ಮಾಡಿ ಮತ್ತೇನು ಮಾಡಬೇಕು, ನನಗೆ ಗೊತ್ತಿರೋದೇ ಇದು, ಉಳಿಡುವುದೇ ಗೊತ್ತಿರೋದು. ನೀನು ಉಳಿಡಬೇಕಾದ ಪ್ರಾಣಿ ಅಲ್ಲ, ನೀನು ಗರ್ಜಿಸಬೇಕಾದ ಪ್ರಾಣಿ. ಹೇಗೆ? ಇದು ಗರ್ಜಿಸಿ ತೋರಿಸುತ್ತೆ. ಅದಕ್ಕೆ ಬಾಯಿ ತೆಗೆದ್ರು ಹಂಗೆ ಬರೋದೇ ಇಲ್ಲ. ಸುಮ್ಮನೆ ಹೇಳ್ತೀನಿ, ಸರಿ ಬಾ ಅಂತ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗಿ ಒಂದು ನದಿ ಹತ್ರ ನಿಲ್ಲಿಸಿ, ತಾನು ಅದರ ಪಕ್ಕದಲ್ಲಿ ನಿಂತಿರುತ್ತೆ, ಆ ಮರಿಯನ್ನು ಪಕ್ಕದಲ್ಲಿ ನಿಲ್ಲಿಸುತ್ತೆ. ನಿಲ್ಲಿಸಿದಾಗ ನೋಡು, ನಿನ್ನನ್ನು ನೋಡುತ್ತೆ, ನನ್ನನ್ನು ನೋಡುತ್ತೆ. ಎರಡು ಹೇಗಿದೆ? ಇಬ್ಬರು ಸೇಮ್ ಟು ಸೇಮ್ ಇದೆಯಾ? ನೀನು ನರಿಯನ್ನು ನೋಡಿದೆಯಲ್ಲ, ಅದು ನಿನ್ನ ಥರ ಇದೆಯಾ, ನನ್ನ ಥರ ಇದೆಯಾ, ಬೇರೆಯೇ ಇದೆ? ಅದು ಕೂಗುದು ಹಾಗೆ, ಇದು ಕೂಗುದು ಹೀಗೆ. ಅಂದರೆ ನಾನು ಕೂಗಿದಾಗ ನೀನು ಕೂಗಬೇಕು. ಅದಕ್ಕೆ ನಂಗದು ಬರೋದಿಲ್ಲ ಅಂತ ತಲೆ ಮೇಲೊಂದು ಜೋರು ಬಾರಿಸುತ್ತೆ, ಸಿಟ್ಟು ಬರುತ್ತೆ. ಆಗ ಒಳಗಿಂದ ಶುರುವಾಗುತ್ತೆ. ಅದೇ ನಿಜವಾದ ಸ್ವಭಾವ ಯಾವಾಗ ಪ್ರಿಕ್ಕಾಗುತ್ತೋ ಅದು ಒಳಗಿಂದ ಸತ್ವ. ಅದು ಅವನಿಗೆ ಗರ್ಜನೆ, ಇದು ನಿನ್ನ ಸ್ವಭಾವ, ಈಗ ನೀನು ಇದರ ಪ್ರಕಾರ ಇದ್ದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಅಂದರೆ ಹೀಗೆ ನಮ್ಮನ್ನು ಪರಿಚಯ. ಯಾಕಂದರೆ ಕೆಲವೊಂದು ಸರ್ತಿ ನಾವು ಅಂಥವರ ಮಧ್ಯೆ ಸೇರಿ ನಾವು ನಾರಾಯಣ ಅಂತ ಹೇಳಬೇಕು ಅಂದರೆ ನಾಚಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಎಲ್ಲರೂ ನಾರಾಯಣ ಅಂತ ಹೇಳಿದ ತಕ್ಷಣ ನಮ್ಮನ್ನೇನು ವಿಚಿತ್ರವಾಗಿ ನೋಡ್ತಾರೆ ಅಂತ ಒಂದು ಭ್ರಮೆ ಇರುತ್ತೆ. ನಮಗೆ ಅಂತಹ ಒಂದು ವಾತಾವರಣದಲ್ಲಿ ಬಂದರೆ ಮಾತ್ರ ಅದು ಬರುತ್ತೆ. ಒಳಗಿನಿಂದ ಒಳ್ಳೆಯ ಜೀವನೇ, ಅದರ ಹೊರಗಿನ ಪ್ರಭಾವ ಕೆಲವೊಮ್ಮೆ ಅದನ್ನು ಮುಚ್ಚಿಟ್ಟು ಬರುತ್ತೆ. ಆ ಮುಚ್ಚಿಡುವುದರಲ್ಲಿ ಒಂದು ಪ್ರಭಾವ ಆಹಾರವೂ ಕೂಡ ಕೆಲವೊಂದು, ಅದೇ ಆಚಾರ್ಯರು ಇದರ ಬಗ್ಗೆ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅಂದರೆ ಕೆಲವು ಪ್ರದೇಶದ ವೈಶಿಷ್ಟ್ಯ ಅಥವಾ ಅವರ ಜೆನೆಟಿಕಲ್ ಫೋರ್ಸು, ಇದರಿಂದಾಗಿ ಕೆಲವೊಮ್ಮೆ ಆಹಾರ ವ್ಯತ್ಯಾಸ ಇದ್ರೂ ಒಳಗೆ ಸಾತ್ವಿಕತೆ ಇರಬಹುದು. ನಾವು ಒಂದೇ ಸರ್ತಿಗೆ ಅವನು ಸಾತ್ವಿಕವಾದ ಆಹಾರ ತಿಂತಾನೆ ಅಂದ ಮಾತ್ರಕ್ಕೆ ಪೂರ ಸಾತ್ವಿಕ ಆಗಬೇಕು ಅಂತ ನಿಯಮ ಇಲ್ಲ. ಆದರೆ ಮೇಲ್ನೋಟದ ಆರೋಗ್ಯಕ್ಕೆ ಬೇಕಾದದ್ದು ಇದು.
ಸಾತ್ವಿಕವಾದ ಆಹಾರ ಅಂತ ಅನ್ನುವಾಗ. ಆದರೆ ಅದು ತೀರ ವಿರುದ್ಧವಾದ ರೀತಿ ಅಂತೂ ಇರೋಲ್ಲ. ಸ್ವಲ್ಪ ಎಲ್ಲೋ ಸ್ವಲ್ಪ ಉಪ್ಪು ಜಾಸ್ತಿ, ಸ್ವಲ್ಪ ಇನ್ನೇನೋ ಒಂದು ವಸ್ತು ಜಾಸ್ತಿ ಅಂತ ಎಲ್ಲ ಇರುತ್ತಲ್ವ. ಅದು ಅಕಸ್ಮಾತ್ ಎಲ್ಲೋ ಒಂದೆರಡು ಅಂಶದಲ್ಲಿ ಇದ್ದರೂ ಕೂಡ ಒಳಗಿನಿಂದ ಸಾತ್ವಿಕತೆ ಇರಬಹುದು, ಇರುತ್ತೆ ಕೂಡ, ಇರಬಹುದು ಅಂತ ಏನು ಸಂದೇಹ ಪಡಬೇಕು. ಹಾಗೆ ಮೇಲ್ನೋಟಕ್ಕೆ ನೋಡಿ ಎಲ್ಲ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆಹಾರದಲ್ಲಿ ಸಾತ್ವಿಕತೆ ಅವನ ಸಾತ್ವಿಕತೆಯನ್ನು ಹೆಚ್ಚಿಸುತ್ತೆ, ಅವನಲ್ಲಿರುವ ಒಳ್ಳೆಯತನವನ್ನು ಹೆಚ್ಚಿಸುತ್ತೆ, ಅವನಿಗಿರುವ ಪ್ರಭಾವಗಳನ್ನು ತಗ್ಗಿಸುತ್ತೆ, ಬೇರೆ ಪ್ರಭಾವಗಳನ್ನು ಹೊರಗಿನಿಂದ ಇನ್ನೂ. ಯಾಕೆಂದರೆ ಪ್ರಭಾವ ಅಂದರೆ ಆಹಾರದೊಂದಾಯ್ತಲ್ವ, ವ್ಯಕ್ತಿಗಳ ಜೊತೆಗಿನ ಒಡನಾಟವೂ ಒಂದು ಪ್ರಭಾವವೇ. ನಾವು ಯಾರ ಮನೆಯಲ್ಲಿ ಆಹಾರ ತಿಂತೇವೆ, ಯಾರ ಜೊತೆಗೆ ಹೆಚ್ಚು ಮಾತುಕತೆಗಳನ್ನು ಆಡ್ತಾ ಕಾಲ ಕಳಿತೀವಿ, ಅದೂ ಪ್ರಭಾವವೇ. ಇನ್ನು ನಮ್ಮ ಜೆನೆಟಿಕಲ್ ಫೋರ್ಸ್, ನಮ್ಮ ತಂದೆಯ ನೆತ್ತರಿನಿಂದ ಬಂದ ಪ್ರಭಾವ ಇರುತ್ತೆ. ಅಂದರೆ ಅವ್ರು ಯಾವಾಗಲೂ ಹೋರಾಟದ ಸ್ವಭಾವದವರಾಗಿದ್ದರೆ ಇವನಿಗೂ ಗೊತ್ತಿಲ್ಲದೆ ಅದೊಂದು ಬಂದುಬಿಡುತ್ತೆ. ಅವ್ರು ಯಾವಾಗಲೂ ತಣ್ಣಗಿರೋ ಸ್ವಭಾವದ್ರೆ ಇವನು ತಣ್ಣಗೆ ಇರ್ತಾನೆ. ಅದು ಎಲ್ಲೋ ಕೆಲವೊಮ್ಮೆ ವಿರುದ್ಧ ಇರ್ಬೋದು ಅಪರೂಪಕ್ಕೆ, ಆದರೆ ಅದರಲ್ಲಿ ಒಂದೋ ತಾಯಿ ತಂದೆ ಯಾರ್ದೋ ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ. ಅಲ್ಲಿ ಅವರಿಬ್ಬರದ್ದೇ ಮಿಕ್ಸ್ ಆಗಿ ಬರುವಂಥದ್ದು ಅದು ಶರೀರ ಅಂದಾಗ. ಅದರಿಂದಾಗಿ ಆ ಪ್ರಭಾವಗಳನ್ನೂ ಮೀರಿ ಸ್ವಭಾವ ವ್ಯಕ್ತ ಆಗಬೇಕು ಅಂದರೆ ಆಗ ಆಹಾರ ನಮಗೆ ಸಹಾಯ ಮಾಡುತ್ತೆ. ಆ ಆಹಾರ ಸಹಾಯ ಮಾಡುವಾಗ ಅಂಥ ವ್ಯಕ್ತಿಗಳ ಜೊತೆಗೆ ಇರಬೇಕು ಅಂತ ಆಮೇಲೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆಗ ಎಲ್ಲವೂ ಒಂದೇ ಟ್ರ್ಯಾಕಿಗೆ ಬಂದಾಗ ಅವನ ನಿಜವಾದ ಶಕ್ತಿ ಸಾಮರ್ಥ್ಯ ಪೂರ್ತಿ ಅಭಿವ್ಯಕ್ತಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅಲ್ಲಿ ತನಕ ಎನ್ವೈರ್ಮೆಂಟಲ್ ಫೋರ್ಸ್, ಜೆನೆಟಿಕಲ್ ಫೋರ್ಸ್ ಎರಡೂ ತಡೀತಾ ಇರುತ್ತೆ. ಈ ಆಹಾರ ಅಥವಾ ವರ್ತನೆ, ದೊಡ್ಡವರ ಜೊತೆಗಿನ ಒಡನಾಟ, ಇದು ಸ್ವಲ್ಪ ಸರಿಯಾದ ಟ್ರ್ಯಾಕಿಗೆ ತರುವುದಕ್ಕೆ ಅನುಕೂಲವಾದ ಹಾಗೆ ನಾವು ಬದುಕಿದರೆ ಆವಾಗ ಒಳಗಿನ ಸ್ವಭಾವ ತನ್ನಿಂದ ತಾನೇ ಚೆನ್ನಾಗಿ ಹೊರಕ್ಕೆ ಪ್ರಕಟಗೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ. ಸರಿ, ಒಟ್ಟು 3 ಥರದ ಆಹಾರದಲ್ಲಿ ಒಂದನೇದು ಸಾತ್ವಿಕ ಆಹಾರ. ಅದು ಹೇಗಿರುವಂಥದ್ದು? ಆಯುಹು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಬದುಕನ್ನು ಬಹಳ ದೀರ್ಘಕಾಲ ತನಕ ಬಾಳುವಂತೆ ಅನುಕೂಲ ಮಾಡುವ ಆಹಾರ. ಹೇಗಿದ್ರೂ ಸಾಯ್ತೇನಲ್ಲ, ತಿಂದು ಸಾಯ್ತೇನೆ ಅಂತ ಅಂದ್ಕೊಂಡ್ರೆ ಏನು ಮಾಡಲಿಕ್ಕಾಗಲ್ಲ. ಅದು ಕೆಲವೊಮ್ಮೆ ನಮ್ಮದು ಭಂಡ ಧೈರ್ಯ ಅಂತಿರುತ್ತೆ. ಅವ್ರು ಹೇಳ್ತಾರೆ ಬೇಡಪ್ಪ ಇದನ್ನು ತಿನ್ನಬೇಡಿ. ಅಲ್ಲ, ಎಲ್ಲರೂ ತಿಂದಿದ್ದಾರೆ, ಏನು ಬೇಗ ಸತ್ತಿದ್ದಾರೆ. ನಮ್ಮ ಹತ್ರ ನಮಗೆ ಅನುಕೂಲವಾದ ಉದಾಹರಣೆಗಳು ಸಿಕ್ಕಿಬಿಡ್ತವೆ. ಎಷ್ಟು ಜಿಮ್ ಮಾಡಿದ್ರೇನು ಸಾಯಲಿಲ್ವ ಬೇಗ? ಅದು ಯಾಕೆ ಮಾಡಬೇಕು? ಯೋಗ ಮಾಡಿ ಏನು ಉಪಯೋಗ? ಬೇಗ ಸಾಯಲಿಲ್ವ? ಎಷ್ಟೆಷ್ಟೋ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಸಣ್ಣ ಸಣ್ಣ ವಯಸ್ಸಲ್ಲೇ ಸತ್ತಿದ್ದಾರೆ. ಅಂದರೆ ನಮಗೆ ಮಾಡಬೇಕು ಅಂತ ಮನಸ್ಸಿದ್ರೆ ಮಾಡಿ ದೀರ್ಘಕಾಲ ಬಾಳಿದವರ ಬದುಕು ಎದುರುಗಡೆ ಕಾಣಿಸುತ್ತೆ. ನಮಗೆ ಅದೆಲ್ಲ ಸ್ವಲ್ಪ ತ್ಯಾಗ ಮಾಡೋದು ಕಷ್ಟ ಆಗುತ್ತೆ. ನಮಗೇನು ಅಂದರೆ ಸುಖವಾಗಿ ಬದುಕೇ ಅಭ್ಯಾಸ. ಆಹಾರದಲ್ಲಿ ನಿಯಮ ಮಾಡಬೇಕು, 24 ಗಂಟೆ ಹೇಗೆ ಅದು ನಮಗೆ. ಯಾಕಂದರೆ ಆಗ ಡಾಕ್ಟ್ರು ನೆನಪಾಗ್ತಾರೆ. ಅವ್ರು ಹೇಳ್ತಾರೆ ಗಂಟೆಗೊಮ್ಮೆ ತಿನ್ನಬೇಕಪ್ಪ, ಅಸಿಡಿಟಿ ಆಗುತ್ತೆ, ಆಗ ಅದು ವೈದ್ಯರೇ ಹೇಳಿದ್ದನ್ನು ನಾವು ಪಾಲಿಸಬೇಕು ಅಂತ. ಪ್ರಾಚೀನರೇ ಇಲ್ಲಪ್ಪ, ಏಕಾದಶಿ ಒಂದು ದಿವಸ ಪೂರ್ತಿ ಉಪವಾಸ ಮಾಡು, ಸಾಯಲ್ಲ ನೀನು. ಒಂದು ಮನುಷ್ಯ ಅಕಸ್ಮಾತು ಆಹಾರ ಸಿಗದೇ ಒಂದು ವೇಳೆ ಎಲ್ಲೋ ಪರಿತಪಿಸುವ ಪ್ರಸಂಗ ಬಂದರೂ ಈ ಏಕಾದಶಿ ಅಭ್ಯಾಸ ಚೆನ್ನಾಗಿದ್ದರೆ ಅವನು ಬದುಕುಳಿತಾನೆ. ಅಕಸ್ಮಾತ್ ಅವನು ಇಂಥ ಅಭ್ಯಾಸವನ್ನು, ಅಂದರೆ ಅದಕ್ಕೋಸ್ಕರ ನಾನು ಉಪವಾಸ ಮಾಡಿ ಅಂತ ಹೇಳಿಲ್ಲ, ಅದು ಒಂದು ಬೈ ಪ್ರಾಡಕ್ಟ್, ಅದು ಪ್ರಧಾನ ಫಲ ಅಲ್ಲ. ಪ್ರಧಾನ ಫಲಗಳು ಬೇಕಾದಷ್ಟಿವೆ. ಆದರೆ ನಮಗೆ ಉಪವಾಸ ಮಾಡಿ ಅಂತ ಹೇಳಿದ ತಕ್ಷಣ 100 ಪ್ರಶ್ನೆಗಳು ಬರ್ತವೆ. ನೋಡಿ, ಎಷ್ಟೋ ಜನಕ್ಕೆ ಉಪವಾಸದಿಂದನೇ ಪ್ರಾಬ್ಲಮ್ ಬರೋದು. ನೀವು ಕಾಲಕ್ಕೆ ಸರಿಯಾಗಿ ತಿನ್ನದೇ ಮಾಡುವ ದೋಷವೂ ಕೆಲವೊಮ್ಮೆ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗುತ್ತೆ. 100 ಬೇರೆ ಕಾರಣಗಳಿವೆ. ತಪ್ಪು ಆಹಾರಗಳನ್ನು ಸ್ವೀಕರಿಸುವುದು, ತಪ್ಪಿ ಆಹಾರವನ್ನು ಸ್ವೀಕರಿಸುವುದು, ತಪ್ಪು ಕಾಲದಲ್ಲಿ ಆಹಾರ ಸ್ವೀಕರಿಸುವುದು, ಇಷ್ಟು ತುಂಬ ಸಮಸ್ಯೆಗಳಿವೆ. ನಮಗೆ ಬೇಕಾದದ್ದು ತಿನ್ನಬೇಕು ಅಂತ ಅಪೇಕ್ಷೆ. ಅದಕ್ಕೆ ಯಾವುದು ಕಾರಣ ಸಿಗುತ್ತೋ ಅದನ್ನು ಇಟ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ದನ್ನು ನಾವು ಯಾವತ್ತೂ ಮೀರಲ್ಲ. ಡಾಕ್ಟ್ರ್ ಇನ್ನೂ ಕೆಲವು ಹೇಳಿರ್ತಾರೆ, ರಾತ್ರಿ ಮಲಗುವಾಗಲೂ ಹಲ್ಲುಜ್ಜಿ ಮಲಗಿ ಅಂತ. ಅದು ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದು. ಯಾರು ಮಾಡ್ತಾರೆ, ಎಲ್ಲ ನೆನಪಾಗಲ್ಲ. ಡಾಕ್ಟ್ರ್ ಹೇಳಿದ್ದೆಲ್ಲ ಮಾಡಲಿಕ್ಕಾಗುತ್ತಾ? ಅವ್ರು ಹೇಳಿದ್ದೆಲ್ಲ ಮಾಡ್ತಾ ಕೂತ್ರೆ ಅವ್ರು ಹೇಳಿದ್ದು ಮಾಡ್ತಾ ಕೊಡಬೇಕು, ಅವ್ರದ್ದು ಬದುಕಲಿಕ್ಕೆ ಟೈಮ್ ಇಲ್ಲ ಅಂತ. ನಮ್ಗೆ ಯಾವುದು ಬೇಕೋ ಅದಕ್ಕೆ ಬೇಕಾದಾಗ ಡಾಕ್ಟ್ರ್ ಬೇಕು, ಯಾವುದು ಬೇಡವೋ ಅಲ್ಲಿ ಡಾಕ್ಟ್ರ್ ಹೇಳಿದ ಮಾತು ಯಾವುದು ಬೇಡ. ಅಂದರೆ ಇದು ಎಲ್ಲದಕ್ಕಿಂತ ಹೆಚ್ಚು ದೀರ್ಘವಾಗಿ ನಾವು ಆಲೋಚನೆ ಮಾಡಬೇಕು. ದೀರ್ಘ ಆಯುಹು, ದೀರ್ಘಕಾಲದ ಬದುಕಿಗೆ ಏನು ಬೇಕು ಅಂದರೆ ಬದುಕಿದ್ದ ಅಷ್ಟು ಕಾಲ ನನ್ನೊಡನೆ ನಾನು ಸಂತೋಷವಾಗಿ ಇರಲಿಕ್ಕೆ ಅನುಕೂಲವಾಗುವಂತೆ ಬದುಕುವುದು ಬದುಕು. ಅದಕ್ಕೆ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡೋದು. ಏನು ರೀ ಆಯುಷ್ಮಾನ್ ಭವ? ಅವನು ಸಾಯೋ ತನಕ ಬದುಕೇ ಇರ್ತಾನೆ, ಅದರಲ್ಲಿ ಏನು ಆಯುಷ್ಯ? ಸಾಯೋ ತನಕ ಬದುಕಿದ್ರೂ ಕೂಡ ನಾನು ನನ್ನ ಜೊತೆಗೆ ಬದುಕ್ತಾ ಇದ್ದೇನೆ ಎನ್ನುವ ಎಚ್ಚರ ಇಲ್ಲದೆ ಬದುಕುವಂತ ಆಗಬಾರ್ದು ಅಂತ. 60 ವರ್ಷ ಕೋಮದಲ್ಲಿ ಇದ್ದರೆ ಆಯುಷ್ಯ 100 ವರ್ಷ, 40 ವರ್ಷದಲ್ಲಿ ಏನೋ ತೊಂದರೆ ಆಗಿ ಮತ್ತೆ 60 ವರ್ಷ ಹಾಗೆ ಅದು ಬದುಕ? ನನ್ನ ಜೊತೆಗೆ ನಾನಿದ್ದು ನಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿಂದೆ ಇರುವ ಉದ್ದೇಶಗಳನ್ನು ಅರಿತು
ನನ್ನ ಬಗೆಗಿನ ಹುಡುಕಾಟಕ್ಕೆ ಎಲ್ಲಿ ಉತ್ತರ ಸಿಗುತ್ತೆ ಅಂತ ಯೋಚನೆ ಮಾಡಿ ಬದುಕುವ ಹಾಗೆ ಪ್ರಜ್ಞಾಪೂರ್ವಕವಾಗಿ ಬದುಕುವುದೇನಿದೆ, ದೇವಹಿತಂ ಯದಾಯುಹು, ದೇವತೆಗಳಿಗೆ ಹಿತವಾಗುವಂತೆ ಬದುಕುವುದೇನಿದೆ ಅದು ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ ಅಂತ ಹೇಳುವುದಿದ್ರೆ ಬದುಕಿದ್ದ ಅಷ್ಟೂ ಹೊತ್ತು ನಿನ್ನ ಎಚ್ಚರ ನಿನಗಿರಲಿ, ನಿನ್ನ ಕಾರ್ಯದಲ್ಲಿ ದೇವತೆಗಳಿಗೆ ಪ್ರಿಯವಾಗುವಂತೆ ನೀನು ಕಾರ್ಯದಲ್ಲಿ ನಿನ್ನನ್ನು ನೀನು ತೊಡಗಿಸುವಂತಾಗಲಿ. ಹಾಗಾಗಿ ಆಯುಷ್ಯ ಹೆಚ್ಚುವಂಥದ್ದು. ಇನ್ನು ಸತ್ವ ಅಂದರೆ ತ್ರಾಣ, ಸತ್ವ ಅಂದರೆ ಒಳ್ಳೆಯತನ, ಸಾತ್ವಿಕತೆ. ಒಳ್ಳೆಯತನ ತುಂಬುವುದಕ್ಕೆ ಆಹಾರ ಕಾರಣ ಆಗುತ್ತೆ. ಅದೇ ಒಂದು ಕಥೆ ಬರುತ್ತಲ್ಲ, ಒಬ್ಬ ಋಷಿ ಎಲ್ಲೋ ಒಂದು ಮನೆಯಲ್ಲಿ ಊಟ ಮಾಡಿ ಹೋಗ್ತಾನೆ. ಬೆಳಗ್ಗೆ ಬರುವಾಗ ಅವನ ಕೈಯಲ್ಲಿ ತಂಬಿಗೆ ಇರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ನನಗೆ ಯಾಕೆ ಈ ಕಳ್ಳತನದ ಬುದ್ಧಿ ಬಂತು ಅಂತ. ಆ ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವರು ಕಳ್ಳತನದಿಂದ ತಂದ ಅಕ್ಕಿಯನ್ನು ಬೇಯಿಸಿ ಹಾಕಿರ್ತಾರೆ ಅಂತ. ಹಾಗೆ ತಿಂದ ಆಹಾರವು ನಮ್ಮಲ್ಲಿವ ಕೆಟ್ಟ ಗುಣಗಳನ್ನು ಪ್ರಚೋದನೆ ಮಾಡ್ತಾವೆ. ಅದರಿಂದಾಗಿ ಸಾತ್ವಿಕತೆಯ ಒಳ್ಳೆಯತನದಿಂದ ಬದುಕುವುದಕ್ಕೆ ಕಾರಣವಾಗುವಂಥದ್ದು. ಬಲ ಅಂದರೆ ತ್ರಾಣ, ತಾಕತ್ತನ್ನು ತುಂಬುವಂಥದ್ದು. ಆರೋಗ್ಯ, ತಿಂದ ತಕ್ಷಣ ಜಡ ಅನಿಸೋದು, ಯಾಕೋ ಹೊಟ್ಟೆ ಗುಡುಗುಡು ಅನ್ನೋದು, ಹೊಟ್ಟೆ ಉರಿ ಬಂದ ಹಾಗಾಗೋದು, ಏನೋ ಬೇರೆ ಬೇರೆ ನಮಗೆ ಗೊತ್ತಾಗುತ್ತೆ. ತಿಂದ ಮೇಲೆ ನಮ್ಮ ಕೆಲಸದಲ್ಲಿ ನಮಗೆ ತೊಡಗುವ ಉತ್ಸಾಹ ತಪ್ಪಿದೆ ಅಂದರೆ ಇದು ಆರೋಗ್ಯಕ್ಕೆ ಮಾರಕ ಅಂತ. ತಿಂದ ತಕ್ಷಣ ಎಲ್ಲಾದರೂ ಹೋಗಿ ಮಲಗಿಬಿಡಬೇಕು ಅಂತ ಹೆಬ್ಬಾವಿನ ಸ್ಥಿತಿಗೆ ನಾವು ತಲುಪ್ತಾ ಇದ್ದೇವೆ ಅಂದರೆ ಆಹಾರದಲ್ಲಿ ಸ್ವಲ್ಪ ತೊಡಕಾಗಿದೆ ಅಂತ ಅರ್ಥ. ಆರೋಗ್ಯ ಅಂತಂದರೆ ಚುರುಕಾಗಿ ಎಚ್ಚರದಿಂದ ಇರುವುದಕ್ಕೆ ಬೇಕಾದ ಒಂದು ಸ್ಥಿತಿ. ಇನ್ನು ಆರೋಗ್ಯ ಅಂತಂದಾಗ ತುಂಬ ಯೋಚನೆ ಮಾಡಬೇಕು. ತಿಂದಾದ್ಮೇಲೆ ಹೊಟ್ಟೆ ಉಬ್ಬರಿಸಿದ ಹಾಗಾಗೋದು, ತಿಂದಾದ್ಮೇಲೆ ಯಾಕೋ ತಲೆ ಸುತ್ತಿ ಬಂದ ಹಾಗಾಗೋದು, ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ. ಇವತ್ತು ಯಾಕೋ ಊಟ ಆದಮೇಲೆ ಹೀಗೀಗೆ ಆಗ್ತಾ ಇದೆ. ಡಾಕ್ಟ್ರ್ ಏನು ಕೇಳ್ತಾರೆ ಹೇಳಿ? ಏನಾದರೂ ಆರೋಗ್ಯ ಸಮಸ್ಯೆ ಆಗಿದೆ, ಇವತ್ತು ಬೆಳಿಗ್ಗೆ ಏನು ತಿಂದ್ರಿ, ನಿನ್ನೆ ರಾತ್ರಿ ಏನು ತಿಂದ್ರಿ, ಯಾಕೆ ಕೇಳಬೇಕು? ನೀವು ನನ್ನ ಆರೋಗ್ಯ ಚೆಕ್ ಮಾಡಬೇಕಾದ್ರೂ ನನ್ನ ಆಹಾರದ ಬಗ್ಗೆ ಯಾಕೆ ಕೇಳ್ತಾ ಇದ್ರಿ ನಾವು ಕೇಳ್ತೇವಾ? ಇಲ್ಲ. ನಿನ್ನೆ ಎಲ್ಲೆಲ್ಲಿ ಹೋಗಿ ಬಂದ್ರಿ, ಏನೇನು ತಿಂದು ಬಂದ್ರಿ? ಆಹಾರ ವಿಹಾರ ಇದೆರಡೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ಒಳ್ಳೆಯ ಆಹಾರ ಇದ್ದರೆ, ತಂಗಳ ಆಹಾರ ತಿಂದರೆ ಅಥವಾ ಇನ್ನೇನೋ ಕೆಟ್ಟ ಪದಾರ್ಥವನ್ನು ತಿಂದರೆ ಅದು ಇನ್ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಅದು ಆರೋಗ್ಯಕ್ಕೆ ಕಾರಣವಾದದ್ದು. ಸುಖ, ಒಂದು ರೀತಿ ತಿಂದ ಅನ್ನ ಮನಸ್ಸಿಗೆ ಮೆಚ್ಚುಗೆ ಆಗಬೇಕು, ಬಹಳ ಹೊತ್ತು ಸುಖವಾಗುವಂತ ಆಗಬೇಕು. ಪ್ರೀತಿ ಅಂತಂದರೆ ಅದರ ಮೇಲೆ ತಿನ್ನಬೇಕು ಅಂತ ಒಂದು ಆಸೆ ಹುಟ್ಟಬೇಕು. ತಿಂದ ನಂತರವೂ ಕೂಡ ನಮ್ಮ ಬದುಕಿನ ಬಗ್ಗೆ ಒಂದು ಮೆಚ್ಚುಗೆ ಇರಬೇಕು. ಇನ್ನು ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ, ತಿಂದ ಮೇಲೆ ಖುಷಿ ಕೊಡುವಂಥದ್ದು. ತಿಂದ ವಸ್ತುವಿನ ಮೇಲೂ ಪ್ರೀತಿ ಉಳಿಬೇಕು. ಕೆಲವೊಮ್ಮೆ ತಿಂದ ಮೇಲೆ ಮುಖ ಸೆಟ್ಟು ಹೋಗುದು ಅಂತ ಹೇಳ್ತೇವೆ ನಾವು. ಅಯ್ಯೋ ತಿಂದ ಮೇಲೆ ಬೇಡ ಅನಿಸ್ಬಿಡ್ತು ಅಂತ. ಹಾಗಾಗಬಾರ್ದು. ಅದರ ಮೇಲೆ ಮುಖ ಸಿಂಡರಿಸುವ ಹಾಗಾಗಬಾರ್ದು. ಅಂತಹ ಪದಾರ್ಥಗಳನ್ನೇ ಸ್ವೀಕರಿಸುವಂತಾದರೆ ಅದು ಸಾತ್ವಿಕ ಆಹಾರ ಅಂತ ಅನ್ನಿಸುತ್ತೆ. ಇದರ ಜೊತೆಗೆ ರಸ್ಯಾಹ, ರಸಭರಿತವಾದದ್ದು, ರುಚಿಯಾದದ್ದು ಅಂತ ಇಟ್ಕೊಳ್ಳಿ. ಸ್ನಿಗ್ಧಾಹ ಅಂತಂದರೆ ತಿಂದ ಮೇಲೆ ಅದರಲ್ಲಿ ಸ್ನಿಗ್ಧ ಶಬ್ದದ ಅರ್ಥ ಜಿಡ್ಡಿರುವಂಥದ್ದು ಅಂತ. ಅಂದರೆ ಅದು ದೇಹದ ಒಳಗಿನಿಂದ ನಮ್ಮ ಮೂಳೆಗಳನ್ನೆಲ್ಲ ನಾವು ಈ ಯಂತ್ರಗಳಿಗೆಲ್ಲ ಮಧ್ಯದಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ, ರಾಟೆಯಲ್ಲಿ ನೀರು ಎಳೆಯುವಾಗ ಕೊಯ್ ಅನ್ನತ್ತೆ ಅಂದರೆ ಅದಕ್ಕೊಂಚೂರು ಎಣ್ಣೆ ಹಾಕೋದಿರುತ್ತೆ. ಅಂದರೆ ಆ ವಸ್ತು ಕ್ಲೀನಾಗಿ ಕಾರ್ಯವನ್ನು ಮುಂದುವರಿಸಲಿಕ್ಕೆ, ಸಾಂಗವಾಗಿ ಕಾರ್ಯವನ್ನು ಮುಂದುವರಿಸಲಿಕ್ಕೆ ದೇಹದಲ್ಲಿ ಒಂದು ಜಿಡ್ಡಿನ ಪದಾರ್ಥ ಬೇಕು. ಆ ಜಿಡ್ಡು ಅನ್ನುವುದು ದೇಹಕ್ಕೆ ಪೂರಕವಾದದ್ದಾಗಿರಬೇಕು. ಅದು ಸ್ನಿಗ್ಧಾಹ. ಆಮೇಲೆ ಸ್ಥಿರ ಅಂದರೆ ತಿಂದ ಮೇಲೆ ಬಹಳ ಹೊತ್ತು ಸಾಕು, ತಿಂದದ್ದು ತೃಪ್ತಿ ಇರಬೇಕು. ತಿಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಮತ್ತೆ ಭಗಭಗ ಅನ್ನುವಾಗ ಆಗಬಾರ್ದು. ತಿಂದ ಮೇಲೆ ಸ್ವಲ್ಪ ಹೊತ್ತು, ಯಾಕೆಂದರೆ ನಾವು ಓದಲಿಕ್ಕೋ ಇನ್ಯಾವುದೋ ಕೆಲಸಕ್ಕೆ, ಅಥವಾ ಓದುವುದು ಅಂತ ಒಂದು ನಾನು ಹೇಳಿದ್ದು, ಇನ್ಯಾವುದೋ ಗದ್ದೆ ಕೆಲಸ ಇನ್ನೇನೋ ಮಾಡ್ತಾನೆ. ಗದ್ದೆ ಕೆಲಸಕ್ಕೆ ಶುರು ಮಾಡಿದ ತಕ್ಷಣ ಮತ್ತೆ ಹಸಿವಾದರೆ ಆ ಆಹಾರ ತಿಂದದ್ರ ಸಮಯ ಮತ್ತೊಂದು ಸರ್ತಿ ತಿನ್ನುವುದಂತ ದಿನಕ್ಕೆ ಒಂದು 5 ಸಲ 10 ಸಲ ತಿನ್ನಬೇಕಾಗುತ್ತೆ. ತಿಂದ ಅನ್ನ ಸ್ಥಿರವಾಗಿರ್ಬೇಕು. ಸ್ವಲ್ಪ ಹೊತ್ತು ಹೊಟ್ಟೆಯಲ್ಲಿ ದೀರ್ಘಕಾಲ ನಮಗದನ್ನು ಹಾಗೆ ಅಂತೇಳಿ ಕಲ್ಲು ಮಣ್ಣು ತಿನ್ನಲಿಕ್ಕೆ ಆಗಲ್ಲ, ಬಹಳ ಹೊತ್ತಿರುತ್ತೆ ಅಂತ. ಅದು ಜೀರ್ಣ, ಅದು ಹಿಂದಿದ್ದೆಲ್ಲ ಸೇರಿಕೊಂಡು ಸ್ಥಿರ ಆಗಿರಬೇಕು. ಅದರಿಂದಾಗಿ ಸ್ಥಿರಾಹ. ಆಮೇಲೆ ಹೃದಯಾಹ,
ಹೃದಯ ಅಂತಂದರೆ ಮನಸ್ಸಿಗೆ ತುಂಬ ಖುಷಿ ಆಗಬೇಕು ತಿಂದ ಮೇಲೆ. ಯಾವತ್ತೂ ಕೂಡ ಅದು ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಆ ತಿಂದ ಪದಾರ್ಥದ ಬಗ್ಗೆ ನಮಗೀಗ ತಿನ್ನಬೇಕು ಅಂತ ಅನಿಸೋದು ಬೇರೆ ಕಾರಣಕ್ಕೆ. ಅದರಲ್ಲೇನೋ ಟ್ಯಾಟೂ ಸಿಗುತ್ತೆ ಅದಕ್ಕೋಸ್ಕರ ತಿನ್ನಬೇಕು, ಅದರಲ್ಲಿ ಏನೋ ಬಣ್ಣ ಚೆನ್ನಾಗಿದೆ ಅದಕ್ಕೋಸ್ಕರ ತಿನ್ನಬೇಕು, ಅದು ನಮ್ಮ ನಾಲಿಗೆಯನ್ನು ರಸದ ಬಡ್ಸ್ಗಳನ್ನು ಪುನಶ್ಚೇತನಗೊಳಿಸುತ್ತೆ, ಏನೋ ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ, ಅಷ್ಟಕ್ಕೋಸ್ಕರ. ಅಂದರೆ ಅದರ ಹೊರಗಿನ ಸೌಂದರ್ಯಕ್ಕೆ ಮರುಳಾಗುವುದು ಅಥವಾ ಹೊರಗಿನ ರುಚಿಗೆ ಮರುಳಾಗುವುದು ಹೊರತು ಯಾವುದು ನಾಲಿಗೆಗೆ ಹಿತವೋ ಅದು ದೇಹಕ್ಕೆ ಅಹಿತವಾಗಿರುತ್ತೆ, ಯಾವುದು ದೇಹಕ್ಕೆ ಹಿತವಾಗಿರುತ್ತೋ ಅದು ನಾಲಿಗೆಗೆ ಅಹಿತವಾಗಿರುತ್ತೆ. ನಮಗೆ ಹಾಗಲಕಾಯಿದು ಗೊಜ್ಜು ಅಂದರೆ ಮಕ್ಕಳಂತೂ ಹತ್ರನೇ ಬರಲ್ಲ, ಯಾಕೆಂದರೆ ಅದು ಮೇಲ್ನೋಟಕ್ಕೆ ಕಹಿ ಇದೆ ಅಂತ. ಆದರೆ ಅದರ ರಸ ಗೊತ್ತಾದರೆ, ಒಳಗಿನ ಸತ್ವ ಏನು ಅಂತ ಗೊತ್ತಾದರೆ ಆವಾಗ ದೊಡ್ಡವರು ಅದನ್ನು ಬಹಳ ಗಮನಿಸಿ ಯಾಕೆಂದರೆ ತಿಳುವಳಿಕೆ ಬಂದ ಮೇಲೆ ಇದರಿಂದ ಆಗುವ ಮುಂದಿನ ಲಾಭ ಏನು ಅಂತ ಗೊತ್ತಿರುತ್ತಾದ್ರಿಂದಾಗಿ ಈಗಲೂ ಅದು ಇಷ್ಟ ಆಗ್ಲಿಕ್ಕೆ ಶುರುವಾಗುತ್ತೆ. ಈಗ ತಿಂದ ಪದಾರ್ಥದಲ್ಲಿ ಈಗ ಮನಸ್ಸಿಗೆ ಮೆಚ್ಚುಗೆ ಆಗುತ್ತೆ ಅಂತ ಅನ್ನೋದು ಮಾತ್ರ ಮನಸ್ಸಲ್ಲಿ ಮಕ್ಕಳಿಗೆ ಕಾಣುವುದು, ಮುಟ್ಟುವುದು, ನೋಡುವುದು, ಅದರಿಂದ ಏನು ಇನ್ನೊಂದು ಲಾಭ, ಇದನ್ನು ಮಾತ್ರ ಅದೇ ಜಾಹೀರಾತಿನ ಮುಖ್ಯ ಉದ್ದೇಶವೇ ನಿಮ್ಮನ್ನು ಹೊರಗಿನಿಂದ ಅಟ್ರ್ಯಾಕ್ಟ್ ಮಾಡಬೇಕು, ಒಳಗಿನಿಂದ ಅದರಲ್ಲಿ ಏನೂ ಇರುವುದಿಲ್ಲ. ಆದರೆ ತೋರಿಸಿದ ವಸ್ತುಗಳಲ್ಲಿ ಹೊರಗಿನಿಂದ ಒಂದು ಆಕರ್ಷಣೆಯ ಹುಟ್ಟಿಸುವ ಯಾವುದೋ ಒಂದು ನಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಏನೂ ಇಲ್ಲ ಅಂತ. ಆದರೂ ನಮಗೆ ಅದು 10 ಸಲ ನೋಡಿದ ಮೇಲೆ ಇರಲಿ, ನಮಗೂ ಒಂದೊಂದು ದಿವಸಕ್ಕೆ ಎಲ್ಲಿಯಾದರೂ ಉಪಯೋಗ ಆಗ್ಬೋದು, ಬೆಳ್ಳಗಾಗೋದಿಲ್ಲ ಅಂತ ಗೊತ್ತಿದೆ. ಆಗಿದ್ದಿದ್ರೆ ಆಫ್ರಿಕಾದಲ್ಲಿ ಯಾರೂ ಇರ್ತಿರಲಿಲ್ಲ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು. ಅದರಿಂದಾಗಿ ಅವರೆಲ್ಲ ಬೆಳ್ಳಗಾಗ್ಬಿಡ್ತಿದ್ರು. ಬೆಳ್ಳಗಾಗೋದಿಲ್ಲ ಅನ್ನೋದರ ವಿಷಯ ಗೊತ್ತಿದ್ರು ನಾವು ಮತ್ತೂ ಹಚ್ಕೋತೇವೆ. ಒಂದು ದಿವಸ ಅಕಸ್ಮಾತ್ ಬೆಳ್ಳಗಾಗ್ಬಿಟ್ರೆ ಅದು ನಮಗೆ ಏನು ಅಂದರೆ ಆಸೆ ಇರುತ್ತಲ್ಲ ಎಲ್ಲೋ, ಅದನ್ನು ಅವರು ಚೆನ್ನಾಗಿ, ಒಂದು ನಾಲಿಗೆಯ ಆಸೆ, ಒಂದು ರೂಪ ಅಂದರೆ ಚರ್ಮದ ಚಂದಗಾಣಿಸಿಕೊಳ್ಳುವ ಆಸೆ, ಇಂಥದ್ದು ಮೆತ್ತನೆ ಮಲಗಿದಾಗ ಸುಖವಾದ ನಿದ್ದೆ ಬರಬೇಕು. ನಿದ್ದೆ ಬರಲಿಕ್ಕೆ ಸುಖವಾದ ಹಾಸಿಗೆ ಅಲ್ಲ ಮುಖ್ಯ ಆಗೋದು. ನಿದ್ದೆ ಬರಲಿಕ್ಕೆ ನಾನು ಬೆಳಗಿನಿಂದ ಸಂಜೆ ತನಕ ಮಾಡಿದ ಕೆಲಸ ಯಾರಿಗೂ ತೊಂದರೆಯಾಗದ್ದಾಗಿದ್ದರೆ ನನಗೆ ಅನಾಯಾಸವಾಗಿ ನಿದ್ದೆ ಬರುತ್ತೆ. ನಾನು ಅನ್ಯಾಯ ಮಾಡಿ ಬಂದು ರಾತ್ರಿ ಮಲಗಬೇಕು ಅಂತ ದಪ್ಪ ಹಾಸಿಗೆಯಲ್ಲಿ ಮಲಗಿದರೆ ಎಲ್ಲಿ ನಿದ್ದೆ ಬರುತ್ತೆ? ನಾನು ಎಲ್ಲ ಕೆಲಸಗಳನ್ನು ಎಲ್ಲರ ಮುಂದೆ ಸಭೆಯಲ್ಲಿ ಹೇಳಬಹುದು ಅಂತನ್ನುವ ರೀತಿಯ ಕೆಲಸ ಮಾಡಿದರೆ ನಂಗೆ ನಿದ್ದೆ ಬರುತ್ತೆ. ನಾನು ಯಾವ ಕೆಲಸವನ್ನು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನುವ ಮುಚ್ಚಿಡಬೇಕಾದ ಕೆಲಸ ಮಾಡಿದಾಗಲೆಲ್ಲ ಎಷ್ಟು ಮುಚ್ಚಿಡ್ತೇವೋ, ಯಾಕೆಂದರೆ ಒಳಗಿನಿಂದ ಒಂದನ್ನು ಹೊರಗೆ ಹಾಕದೇ ಇದ್ದರೆ ಅದು ಒಳಗಿನಿಂದ ಒತ್ತುತ್ತಾ ಇರುತ್ತೆ. ಒತ್ತಿದಾಗ ರಾತ್ರಿ ಕನಸಿನಲ್ಲಿ ಬರುವುದು, ನಿದ್ದೆ ಹಾಳಾಗುವುದು, ಅವ್ಯವಸ್ಥೆ ಉಂಟಾಗುವುದು, ಧಡಕ್ಕಂತ ಕೆಟ್ಟ ಕನಸಿನಿಂದ ಎದ್ದೇಳುವುದು, ಇದೆಲ್ಲ ಆಗಲಿಕ್ಕೆ ಕಾರಣ ನಾನು ಹೇಳಿಕೊಳ್ಳಲಾಗದ ಕೆಲಸಗಳನ್ನು ಮಾಡಿಕೊಂಡು ಮಲಗಿದಾಗ ನಿದ್ದೆ ಬರುವುದಿಲ್ಲ. ಆದರೆ ನಮ್ಗೆ ಅದನ್ನು ಹೇಳುವುದಿಲ್ಲ. ನಿಮಗೆ ದಪ್ಪದ ಹಾಸಿಗೆ ಕೊಡ್ತೇವೆ, ಸ್ಲೀಪ್, ನೀವು ಮಲಗಲಿಕ್ಕೆ ಹುಟ್ಟಿದ್ದು ಅಂತ ಅವರು ನಮ್ಮನ್ನು ಮತ್ತೆ ಮತ್ತೆ ಬೋಧಿಸ್ತಾ ಇರ್ತಾರೆ. ನೀವು ಹುಟ್ಟಿದ್ದೇ ಮಲಗಲಿಕ್ಕೆ, ಮಲ್ಕೊಳ್ಳಿ, ಎಷ್ಟು ಹೊತ್ತು ಬೇಕಾದರೂ ಮಲ್ಕೊಳ್ಳಿ, ಸೂರ್ಯನ ಕಿರಣ ಬಂದು ಎಬ್ಬಿಸಿದ್ರೂ ಎಚ್ಚರ ಆಗ್ಬೋದು, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಅಂದರೆ ಇದೆಲ್ಲ ಯಾವುದನ್ನು ನಿಜವಾಗಿ ಪ್ರಚೋದಿಸಬೇಕಿತ್ತೋ ಅದನ್ನು ಬಿಟ್ಟರು, ಯಾವುದನ್ನು ಪ್ರಚೋದಿಸುವ ಮೂಲಕ ನಮ್ಮನ್ನು ದಾರಿ ಕೆಡಿಸಬೇಕಿತ್ತೋ ವ್ಯಾಪಾರ. ನಮಗೆ ವ್ಯಾಪಾರಂ ದ್ರೋಹ ಚಿಂತನ, ವ್ಯಾಪಾರ ಮಾಡಲಿಕ್ಕೆ ಎಷ್ಟು ದ್ರೋಹ ಬೇಕಾದರೂ ಮಾಡ್ಬೋದು ಅಂತ ನಾವೇ ಯಾವುದೋ ಒಂದು, ಯಾಕಂದರೆ ಸಂಸ್ಕೃತದಲ್ಲಿ ಹೇಳಿದ ತಕ್ಷಣ ಅದು ಶಾಸ್ತ್ರದಲ್ಲಿ ಹೇಳಿದೆ ಅಂತ ಆಗಿಬಿಡುತ್ತೆ. ಅಂತಹ ಮಾತುಗಳನ್ನು ಇಟ್ಕೊಂಡು ನಮ್ಮ ಬೇಳೆಯನ್ನು ಬೇಯಿಸುವಂತಹ ಅನೇಕ ರೀತಿಯ ಮಾತುಗಳನ್ನು ನಾವು ನೋಡುತ್ತೇವೆ. ಹೀಗೆ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ. ಹೃದಯ ಅಂದರೆ ಮನಸ್ಸಿಗೆ ಹಿತವಾದದ್ದು, ತಿನ್ನಬೇಕು ಅಂದರೆ ಕಾರಣ ತಿಳಿದು, ಕೇವಲ ಅದರ ನೋಟದಿಂದ ಅಲ್ಲ, ಅದರ ಹೊರಗಿನ ಯಾವುದೋ ಒಂದು ಚಂದದಿಂದ ಅಲ್ಲ. ನಮಗೆ ಇವತ್ತು ಅಮ್ಮ ಮಾಡಿದ ಅಡಿಗೆಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ, ಅದರಿಂದಾಗ ಅದು ಖಾಲಿ ಆಗಲ್ಲ. ರಸ್ತೆಯಲ್ಲಿ ಸಿಗುವಂಥ ಪ್ರತಿಯೊಂದು ಪದಾರ್ಥಗಳು ಬಣ್ಣ ಬಣ್ಣದ ಪ್ಯಾಕೆಟ್ಗಳಲ್ಲಿರುತ್ತೆ. ಅದಕ್ಕೆ ಇನ್ನೇನು ನೋಡ್ಲಿಕ್ಕೆ ಚೆಂದ ಇರುತ್ತೆ, ಮುರಿದ್ರೆ ಟಕ್ಕಂತ ಶಬ್ದ ಬರುತ್ತೆ, ಬಣ್ಣ ಭಾರಿ ಆಕರ್ಷಣೆಯಾಗಿರುತ್ತೆ, ಕುರುಕುರು ಅನ್ನುತ್ತೆ ಕೇಳಲಿಕ್ಕೆ ಬಾಯಲ್ಲಿ ಹಾಕಿದಾಗ. ಅಮ್ಮ ಮಾಡಿದರೆ ಏನೋ ಪಾಪ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ, ಆದರೆ ಯಾಕೋ ತಿಂದರೆ ಕಟಕ್ ಅನ್ನಲ್ಲ, ಅದು ಒಂದು ಹಲ್ಲೆ ಮುರಿದೋಗುತ್ತೆ, ಒಂದು ಇರುವುದೇ ಇಲ್ಲ ಅಂತ ನಾವು ಅಂದ್ಕೊಳ್ಳೋದು. ಅಮ್ಮ ಮಾಡಿದರೆ ಆಗಿರಲ್ಲ, ನಾವು ಏನೋ ಪ್ರಯೋಗ ಮಾಡಿದರೆ ಆಗಿರುತ್ತೆ ಕೆಲವೊಮ್ಮೆ ಅಷ್ಟೇ. ಆದ್ದರಿಂದ ನಮಗೆ ಇರುವ ಒಳಗಿನಿಂದ ಪ್ರೀತಿ ಮುಖ್ಯ ಆಗುತ್ತೆ ಆಹಾರದಲ್ಲಿ ಹೊರತು ಆ ವಸ್ತುವಿನಲ್ಲಿರುವ ಸಾರಾಂಶ ತನ್ನಿಂದ ತಾನೇ ಪ್ರೀತಿ ಸೇರಿದಾಗ ಅದೆಲ್ಲ ನಾಜೂಕಾಗಿ ಬಿಡುತ್ತೆ. ಈ ಕಾರಣಕ್ಕಾಗಿ ಆಹಾರದ ವ್ಯವಹಾರವನ್ನು ನಾವು ನೋಡಿಕೊಳ್ಳುವಾಗ ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಬೇಕು. ಯಾವುದು ಆಯುಷ್ಯದ ವೃದ್ಧಿಗೆ ಕಾರಣ ಆಗುತ್ತೋ, ಯಾವುದು ಒಳ್ಳೆಯತನವನ್ನು ನಮ್ಮಲ್ಲಿ ಹೆಚ್ಚಿಸುತ್ತೋ, ಯಾವುದು ಅಂದರೆ ದೈಹಿಕವಾದ ತ್ರಾಣವನ್ನು ನೀಡುತ್ತೋ, ಯಾವುದು ಆರೋಗ್ಯಕ್ಕೆ ಕಾರಣವಾಗುತ್ತೋ, ಅಂದರೆ ಆರೋಗ್ಯ ಬಿಗಡಾಯಿಸುವಂತಹ ಯಾವುದೇ ಥರದ ಆಹಾರವೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಕೆಲವರಿಗೆ ಅಲರ್ಜಿ ಇರುತ್ತೆ, ಈ ತಿಂದರೆ ಆಗಲ್ಲ ಅಂತ.
ಅದರಿಂದ ಅಂಥ ಪದಾರ್ಥಗಳನ್ನು ಆರೋಗ್ಯ ಕೆಡಿಸುತ್ತೆ ಅಂತ ತಕ್ಷಣ ಅದನ್ನು ಬಿಟ್ಟು ಬಿಡುವಂಥದ್ದು, ಒಳ್ಳೆಯ ಸಂತೋಷವನ್ನು ಕೊಡುವಂಥದ್ದು, ಬಹಳ ಕಾಲ ಮೆಚ್ಚುಗೆಗೆ ಕಾರಣವಾದಂಥದ್ದು, ಖುಷಿ ಕೊಡುವಂಥದ್ದು ಎಲ್ಲ ಸೇರಿದಾಗ ಅದು ಸಾತ್ವಿಕ ಅಂತ ಅನಿಸುತ್ತೆ ಅಂತ ಹೀಗೆ ಹೇಳಿ ಇದು ಒಂದು ಬಗೆಯ ಆಹಾರ ಆಯಿತು. ಸರಿ, ಇದೇ ಪದಾರ್ಥವನ್ನು ತಿನ್ನುವಾಗಲೂ ಕೆಲವೊಮ್ಮೆ ರಾಜಸ ಆಗುತ್ತಲ್ವ ಅಂದರೆ ಹೌದು, ಸ್ವಲ್ಪ ಪದಾರ್ಥದ ವೇರಿಯೇಷನ್ನಿಂದ ಚೇಂಜ್ ಆಗುತ್ತೆ. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾ. ಕಟು ಆಮ್ಲ ಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ. ಕಟು ಅಂದರೆ ಕಡು, ಕಡು ನೀಲಿ. ಕಟು ಅಂದರೆ ಸಾಮಾನ್ಯವಾಗಿ ಖಾರ ಅಂತ, ಇಲ್ಲಿ ಖಾರ ಅಂತ ಬಳಸಬಹುದು, ತಪ್ಪೇನಿಲ್ಲ, ರುಚಿಯ ದೃಷ್ಟಿಯಿಂದ ಹೇಳುವಂಥದ್ದು. ಕಟು ಅನ್ನುವ ಶಬ್ದವನ್ನು ಇಲ್ಲಿ ಶ್ಲೋಕದಲ್ಲಿ ತಗೊಳ್ಳುವಾಗ ಖಾರವಾದ ಪದಾರ್ಥ, ತುಂಬ ಹುಳಿಯಾದ ಪದಾರ್ಥ, ಉಪ್ಪಾದ ಪದಾರ್ಥ, ಅತಿಯಾದ ಉಷ್ಣ, ಅತಿಯಾದ ಶೀತ, ಅತ್ಯಂತ ಎಲ್ಲ ಮಿಕ್ಸ್ ಆದ ಒಂದು ರೀತಿಯ ಸ್ಪೈಸಿ ಅಂತ ಹೇಳುವ ಪದಾರ್ಥ, ಒಣಗಿ ಹೋದದ್ದು, ಮತ್ತು ಹೊಟ್ಟೆಯಲ್ಲಿ ತಿಂದ ಮೇಲೆ ಸುಡುವಂತೆ ವಿದಾಹಿನಃ ಇಂತಹದ್ದು ಅಂತ. ಆದರೆ ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ ಒಂದು ರಸಗಳ ಬಗ್ಗೆ ಮಾತು ಹೇಳುವಾಗ ನಾವು ಎಲ್ಲರೂ ಷಡ್ರಸ ಅಂತ ಹೇಳ್ತೀವಿ. ಒಂದು ಜಿಜ್ಞಾಸೆ ಅಷ್ಟೇ, ಇದರ ಮೇಲೆ ಮತ್ತೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಅಲ್ಲಿ ಖಾರವನ್ನು ರಸ ಅಂತ ಸ್ವೀಕರಿಸುವುದೇ ಇಲ್ಲ. ಅಲ್ಲಿ ಉಪ್ಪು, ಹುಳಿ, ಸಿಹಿ, ಕಹಿ, ಒಗರು, ಇದು 5 ಮಾತ್ರ ರಸ. ಖಾರ ಅನ್ನೋದು ರಸ ಅಂತ ಪರಿಗಣಿಸುವುದೇ ಇಲ್ಲ. ರಸನೈಕ ಇಂದ್ರಿಯ ಗ್ರಾಹ್ಯವಾದದ್ದು ರಸನ ಅಂದರೆ ನಾಲಿಗೆ, ನಾಲಿಗೆಯಿಂದ ಮಾತ್ರ ಗ್ರಹಿಸ್ಲಿಕ್ಕಾಗುವಂಥದ್ದು ರಸ. ಇದು ಕಣ್ಣಿಗೂ ಇನ್ನು ನವ ಇಂದ್ರಿಯಗಳಲ್ಲೂ ಉರಿ ಬರುತ್ತೆ ಅಂತ ಹೇಳ್ತೇವಲ್ವ, ಹಾಗಾಗಿ ಎಲ್ಲ ಇಂದ್ರಿಯಗಳಿಂದ ಗ್ರಾಹ್ಯ ಅನ್ನುವ ಕಾರಣಕ್ಕಾಗಿ ಒಂದು ಜಿಜ್ಞಾಸೆ. ಖಾರ ಅನ್ನೋದು ರಸ ಅಲ್ಲ ಅಂತ. ಆದರೆ ಆಧುನಿಕರ ಪ್ರಕಾರ ರಸ ಅಲ್ಲ ಅದು. ಆದರೆ ಪ್ರಾಚೀನರು ಭಾಗವತದಲ್ಲಿ ಕಪಿಲ ಗೀತೆಯಲ್ಲಿ ಬರುವಾಗ ಈ ಮಾತಿನ ವಿವರಣೆ ಬರುವಾಗ ಕಟುವನ್ನು ಬಿಟ್ಬಿಟ್ಟಿದ್ದಾರೆ. ಮತ್ತು ಕಟು ಅಂತ ಶಬ್ದ ಇದೆಯಲ್ಲ, ಒಂದು ಕಟು ಅಂದರೆ ಕಡು ಅಂತ ಅರ್ಥ. ಕಡು ಅಂದರೆ ಕಡು ನೀಲಿ, ಕಡು ಕಪ್ಪು, ಹೆಚ್ಚು ಅಂತ ಅರ್ಥ. ಕಡು ಅಂದರೆ ಹೆಚ್ಚು, ಹೆಚ್ಚು ಖಾರ, ಅದಕ್ಕೆ ಕಟು ಆಮ್ಲ, ಕಟು ಲವಣ. ಉಪ್ಪೇ ಉಪಯೋಗಿಸದೇ ಇದ್ದರೆ ಅದು ಆರೋಗ್ಯಕ್ಕೆ ಹಾಳು. ಅದರಿಂದಾಗಿ ಉಪ್ಪು ಉಪಯೋಗಿಸಬಾರ್ದು ಅಂತ ಹೇಳುವ ಹಾಗಿಲ್ಲ ಇಲ್ಲಿ. ಕಟು ಆಮ್ಲ, ಕಟು ಲವಣ, ಕಟುವಾದ, ಯಾಕೆಂದರೆ ಹುಣಸೆ ಹುಳಿಯು ಕೂಡ ಒಂದಿಷ್ಟು ಬಳಸದೇ ಇದ್ದರೆ ಏನಾಗುತ್ತೆ ಅಂತ ಇವತ್ತೊಂದು ದೊಡ್ಡ ರಿಸರ್ಚ್ ನಡೀತಾ ಇದೆ. ನಾವು ಇವತ್ತು ಸುಲಭ ಆಗುತ್ತೆ ಅಂತ ಒಂದು ಹಣ್ಣನ್ನು ಕುಯ್ದು ಹಾಕಿ ಟೊಮೆಟೊ ಹಾಕಿದರೆ ನಮ್ಮ ಸಾರು ಮುಗಿದೋಗುತ್ತೆ. ಅದು ಇಲ್ಲದೆ ಆ ಸಾರು ಮಾಡಲಿಕ್ಕೆ ಬರುತ್ತೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ಆದರೆ ಅದು ಇಲ್ಲದೇ ಇದ್ದರೆ ದೇಹಕ್ಕೆ ಎಷ್ಟೆಲ್ಲ ಅನಾಹುತ ಇದೆ ಅಂತ ಅನ್ನೋದನ್ನು ಇವತ್ತು ಬೇರೆ ಬೇರೆ ರೀತಿಯಿಂದ ಆರೋಗ್ಯದ ದೃಷ್ಟಿಯಲ್ಲಿ ವಿಚಾರ ಮಾಡ್ತಾರೆ. ಅಂದರೆ ಅದು ಸ್ವಲ್ಪ ಬೇಕೇ ಬೇಕು ಅಂತ ಅರ್ಥ ನಮಗೆ. ದೇಹ ಯಾಕೆಂದರೆ ದೇಹ ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಆದ್ದರಿಂದಾಗಿ ದೇಹದ ಉಳಿಕೆಗೋಸ್ಕರ ಆಮ್ಲ ಬೇಕೇ ಬೇಕು, ದೇಹದ ಉಳಿಕೆಗೋಸ್ಕರ ಲವಣ ಬೇಕೇ ಬೇಕು. ಹಾಗಾದರೆ ಇಲ್ಲಿ ರಾಜಸ ಅಂತ ಹೇಳಿದ್ದು ಯಾವುದನ್ನು? ಕಟುವಾದ ಆಮ್ಲ, ಕಟುವಾದ ಲವಣ, ಅತ್ಯಂತ ಹೆಚ್ಚಾದ ಹುಳಿ, ಹೆಚ್ಚಾದ ಉಪ್ಪು, ಇದು ಆರೋಗ್ಯಕ್ಕೆ ಹಾನಿಕರ ಅಂತ. ಅದೇ ರೀತಿ ಅತಿಯಾದ ಉಷ್ಣ, ಅತಿಯಾದ ಶೀತ, ತೀಕ್ಷ್ಣ ರೂಕ್ಷ ವಿದಾಹಿನ, ಹೆಚ್ಚು ಹೆಚ್ಚು ಅಂದರೆ ತೀರ ಒಣಗಿ ಹೋಗಿ ಬಿರುಸಾಗಿರುತ್ತೆ, ಬಾಯಿಗೆ ಹಾಕಿದ್ರೆ ಈಗ ಹಿಟ್ಟು ತಿನ್ನಬಾರ್ದು ಅಂತ ಒಂದು ಮಾತಿದೆ. ಅದು ನಮಗೆ ತಿಂದ್ರೇ ಗೊತ್ತಾಗುತ್ತೆ ಯಾಕೆ ತಿನ್ನಬಾರ್ದು ಅಂದರೆ ಅದು ಸೀದಾ ಗಂಟ್ಲಿಗೆ ಹೋಗಿ ನೆತ್ತಿಗೆ ಹತ್ತಿಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ಅದನ್ನು ಚೆನ್ನಾಗಿ ಇನ್ನೇನೋ ಪಾಕ ಮಾಡಿ ತಿನ್ನಬೇಕು ಅಂತ. ಬರೀ ಹಿಟ್ಟು ಅದು ಪಂಚಮಕಾರಗಳಲ್ಲಿ ಮುದ್ರಾ ಅಂತ ಹೇಳುವಾಗ ಅದನ್ನು ಹಿಟ್ಟು ಅಂತ ಒಂದು ಉಲ್ಲೇಖ ಮಾಡ್ತಾರೆ. ಮುದ್ರಾ ಅಂದರೆ 5 ತಿನ್ನಬಾರ್ದು, 5 ಬಿಡಬೇಕು ಅಂತ ಹೇಳುವಾಗ ಮುದ್ರಾ ಅಂದರೆ ಹಿಟ್ಟು ಬಿಡಬೇಕು ಅಂತ. ಹಿಟ್ಟು ಯಾಕೆ ಅಂದರೆ ಅದು ಬಿರುಸು, ಒಣಗಿ ಹೋಗಿರುತ್ತೆ, ಎಂಥದೂ ಇರಲ್ಲ ಅದರಲ್ಲಿ. ಅದು ತಿಂದ ತಕ್ಷಣ ನಾಲಿಗೆಗೆ ರುಚಿ ಹತ್ತಲ್ಲ. ನಾಲಿಗೆಗೆ ರುಚಿ ಭರಿಸುವುದೇ ನೀರು. ನೀರಿನ ಪದಾರ್ಥ ಸ್ವಲ್ಪ ಆದರೂ ಇದ್ದರೆ ನಮ್ಮ ನಾಲಿಗೆಯಲ್ಲಿ ನೀರು ಊರುತ್ತೆ. ನೀರೇ ಇಲ್ಲದ ಪದಾರ್ಥವಾದರೆ ಅದು ನಾಲಿಗೆಯಲ್ಲಿ ನೀರು ಬರುವುದೂ ಆಗೋದಿಲ್ಲ. ಅದರಿಂದ ದೇಹಕ್ಕೆ ಆರೋಗ್ಯಕ್ಕೂ ಹಾನಿ. ಯಾಕೆಂದರೆ ಹೊಟ್ಟೆ ಒಳಗೆ ಹೋದ ಮೇಲೆ ನಮ್ಮ ದೇಹದ ಎಲ್ಲ ನೀರನ್ನು ಅದು ಬಸ್ದು ಬಿಡುತ್ತೆ. ಅದರಿಂದಾಗಿ ಒಣ ಅವಲಕ್ಕಿನೂ ಬಹಳ ತಿನ್ನಬಾರದು ಅಂತ ಮಾತಿದೆ. ಬರೀ ಅಂದರೆ ಅದು ಆ ಪ್ರದೇಶಕ್ಕೆ ಹೋದ ಹಾಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ. ಅದಕ್ಕೆ ಅವರು ಖಾರ ಹಾಕ್ತಾರೆ. ಈ ಉತ್ತರ ಕರ್ನಾಟಕದಲ್ಲಿ ಒಣ ಅವಲಕ್ಕಿ ತಿನ್ನೋದ್ರ ಜೊತೆ ಒಂದು ಮೆಣಸು ಹಾಕೋತಾರೆ. ಯಾಕೆಂದರೆ ಆ ಖಾರ ಆದ್ರದಾಗಿ ಬಾಯಲ್ಲಿ ಜೊಲು ಬರುತ್ತೆ. ನಮಗೆ ಇಲ್ಲಿ ಖಾರ ತಿಂದ ಅಭ್ಯಾಸ ಇಲ್ಲ. ನಾವು ಬರೀ ಅವಲಕ್ಕಿ ತಿಂದರೆ
ತಿನ್ನುವಾಗ ಸ್ವಲ್ಪ ಹೊತ್ತೇನೋ ಕಷ್ಟಪಟ್ಟು ದೇಹದ ರಸ ಸ್ವೀಕರಿಸುತ್ತೆ, ಒಳಗೆ ಹೋದ್ಮೇಲೆ ಅದು ತುಂಬ ಬಂದಾದಾಗ ಅನಿಸ್ಬಿಡುತ್ತೆ, ಹೊಟ್ಟೆ ಉಬ್ಬರಿಸಿದಾಗ ಅನಿಸುತ್ತೆ. ಇದೆಲ್ಲ ಒಂದೊಂದು ದೃಷ್ಟಿಯಲ್ಲಿ ಕಾಲಕ್ಕೆ ಮತ್ತು ದೇಶಕ್ಕೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಅದನ್ನು ಗ್ರಹಿಸುವಾಗ ಅವರು ಹೇಳಿದ್ದು ಅತಿ ಯಾವುದೂ ಆಗಬಾರ್ದು, ಆಗ ಅದು ರಾಜಸವಾಗುತ್ತೆ ಅಂತ. ಹೀಗೆ ಇದೆಲ್ಲ ರಾಜಸಸ್ಯ ಇಷ್ಟಾಹ. ಯಾಕೆ ಅಂದರೆ ಆಮೇಲೆ ದುಃಖ ಶೋಕ ಆಮಯ ಪ್ರದಾಹ. ತಿಂದ ಮೇಲೆ ದುಃಖ ಕೊಡುತ್ತೆ. ತಿಂದ ಮೇಲೆ ದುಃಖ ಅಂದರೆ ಆಗ ಆಗುವ ದುಃಖ, ಅದು ಹಿಟ್ಟು ತಿಂದ ತಕ್ಷಣ ಗಂಟ್ಲಿಗೆ ಹತ್ತಿ ಕೆಮ್ಮು ಬರುವುದು. ಕೆಲವೊಂದು ತಿನ್ನುವಾಗ ಚೆನ್ನಾಗಿರುತ್ತೆ, ಹೊಟ್ಟೆಗೆ ಹೋದ್ಮೇಲೆ ಹೊಟ್ಟೆ ಒಂದು ರೀತಿ ಹಿಂಸೆ ಆಗ್ಲಿಕ್ಕೆ ಶುರುವಾಗುತ್ತೆ, ಅದು ಶೋಕ. ಆಮೇಲೆ ಬರುವಂಥದ್ದು ಇನ್ನೂ ಸ್ವಲ್ಪ ದಿವಸ ಆದಮೇಲೆ, 5 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ನಾವೀಗ ತಿಂದ ಸ್ಲೋ ಪಾಯ್ಸನ್ನ ಪ್ರತಿಯೊಂದು ಪದಾರ್ಥಗಳು ಕೂಡ ದೊಡ್ಡ ಕ್ಯಾನ್ಸರ್ನಂತಹ ರೋಗಗಳಿಗೆ ಕಾರಣವಾಗುವಂಥದ್ದು ಆಮಯ. ಆ ಸಮಂತಾತ್ ನಮ್ಮನ್ನು ಯಾವುದರಿಂದ ನಾವು ಚೆನ್ನಾಗಿ ಇರಬೇಕಿತ್ತೋ ಅದು ಬಿಟ್ಟು ಉಳಿದಂತೆ ನಮ್ಮನ್ನು ಅದು ನಿಗ್ರಹಿಸುವುದಕ್ಕೆ ಕಾರಣವಾಗುವಂತಹ ಅದನ್ನೇ ಕೊಡುವಂಥವುಗಳು. ಆಮಯ ಅಂದರೆ ಅನಾರೋಗ್ಯ ಅಂತ ಅರ್ಥ. ಅನಾರೋಗ್ಯವನ್ನು ಕೊಡುವಂಥವುಗಳಾಗ್ತವೆ. ಅದರಿಂದಾಗಿ ಇವೆಲ್ಲವೂ ಕೂಡ ರಾಜಸ ಆಹಾರಗಳು ಅಂತ ಹೀಗೆ ಹೇಳ್ತಾನೆ. ಜಿಜ್ಞಾಸೆಗೆ ಮತ್ತಷ್ಟು ಅವಕಾಶ ಇದೆ, ಮತ್ತೆ ಅದರ ಚಿಂತನೆಯನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.